ಮಂಗಳೂರಿಂದ ಕಾಲ್ ಮಾಡ್ತಾ ಇದ್ದೆ ಮಂಗಳೂರು. ಏನು ಮಾಡ್ಕೊಂಡಿರೋದು ಸರ್? ಹೌಸ್ ಕೀಪಿಂಗ್ ಹೇಗೆ ಮಾಡ್ಕೊತಾ ಇದ್ದೆ. ಏನು? ಹೊರಗಡೆ ಕೆಲ್ಸಕ್ಕೆ ಹೋಗ್ತೀವಿ, ಮನೆ ಕೆಲ್ಸಕ್ಕೆ ಸರ್. ಮನೆ ಕೆಲಸ. ಅಡಿಗೆ ಕೆಲ್ಸಕ್ಕೆ, ಮನೆ ಕೆಲಸ. ಆಗ್ಲವಾ? ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ ಸರ್? ಈಗ 1.5 ತಿಂಗಳಿಂದ ನೋಡ್ತಾ ಇದ್ದೀನಿ ಸರ್. ಇಲ್ಲಿ ಯೂಟ್ಯೂಬಲ್ಲಿ ನೋಡ್ತಿರೋದಾ? ಯೂಟ್ಯೂಬ್ ಅಲ್ಲಿ ಈಗ ನೋಡ್ತಾ ಇದ್ದೀನಿ ಸರ್. ಮಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ. ಇನ್ಸ್ಟಾಗ್ರಾಮಲ್ಲಿ ಒಳ್ಳೇದಾಗ್ಲವಾ? ಹೇಳ್ತಾ ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹಂಚಿಕೊಂಡಿದ್ದೀವಿ ಸರ್. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಸರ್. ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ನಿಮ್ಮಿಂದ ಏನ್ ಸೊಲ್ಯೂಷನ್ ಸಿಗುತ್ತೆ ಅಂತ ಕೇಳ್ಬೇಕು ಅಂತ. ಆಗ್ಲಿ, ನೀವೀಗ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದೀರಿ, ಜನರು ಅದನ್ನು ಕೇಳಿಸ್ಕೊಳ್ತಿದ್ದಾರೆ, ಏನ್ ತೊಂದರೆ ಇಲ್ಲಲ್ಲ? ಅಂದ್ರೆ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಥವಾ ಪರ್ಸನಲ್ ಮಾತಾಡಬೇಕು? ಇಲ್ಲ ಸರ್, ತೊಂದರೆ ಇಲ್ಲ, ಪರವಾಗಿಲ್ಲ. ಕಾರ್ಯಕ್ರಮದಲ್ಲಿ ಮಾತಾಡ್ತೀರಾ? ಮಾತಾಡ್ತೀನಿ ಸರ್. ಈ ಹೇಳುವ ಸೊಲ್ಯೂಷನ್ ಬೇಕು ಸರ್, ಗೊತ್ತಾಗ್ತಾ ಇಲ್ಲ, ಗೊಂದಲ ಬಾಳ ಇದೆ ಸರ್. ಹೇಳುವ ಸರ್. ನಮ್ದು ಉತ್ತರ ಕರ್ನಾಟಕ ದೇಶ ಸರ್. ನಾವು ಇಲ್ಲಿ ಬಂದಿದ್ದು, ದುಡಿಲಿಕ್ಕೆ ಬಂದಿದ್ದು. ನಮ್ಮ ಅಪ್ಪಗೆ ನಾವು 3 ಮಂದಿ ಮಕ್ಕಳು, ಒಬ್ಬ ತಮ್ಮ, ನನ್ಗೊಬ್ಬ ಅಕ್ಕ ಇದ್ದಾರೆ. ನಾನೇ ನಡುವಳು. ನನ್ಗೆ ಅಕ್ಕನ ಮದುವೆ ಆದ್ಮೇಲೆ ನನ್ ಮದುವೆ ಮಾಡಿದ್ರು. ಅಲ್ಲೇ ಊರ ಹತ್ರವೇ ಕೊಟ್ಟಿದ್ದು, ಸ್ವಲ್ಪ ಸಂಬಂಧದಲ್ಲಿ ಅಂತೇಳಿ. ಜೋರ ಮಾತಾಡ್ಬೇಕು, ಇಲ್ಲ ಕರೆ ಕಟ್ಟಾಗುತ್ತೆ. ಹೇಳಿದ್ದೀನಿ ಈಗಲೇ, ಜೋರ ಮಾತಾಡಬೇಕು. ಅಲ್ಲೇ ಊರ ಹತ್ರನೇ ಸಂಬಂಧ ಅಂತ ಹೇಳಿ ಮದುವೆ ಮಾಡಿದ್ದು. ಓಕೆ. ಅವರು ಫಸ್ಟ್ ಕುಡಿತಾ ಇಲ್ಲ ಅಂತ ಹೇಳಿದ್ರು. ಯಾರು? ನನ್ ಗಂಡ ಸರ್. ಓಕೆ. ಈಗ ತುಂಬಾ ಕುಡಿತಾರೆ, ತುಂಬಾ ಕುಡಿದು ಜಗಳ ಮಾಡೋದು, ಹೊಡಿದು ಬಡಿದು ತುಂಬಾ ಮಾಡ್ತಾ ಇದ್ದಾರೆ. ಹಾಗೆ ಅದು ಅನ್ಕೊಂಡು 3 ವರ್ಷ ಆಯ್ತು ನಾವು ಅವ್ರನ್ನ ಬಿಟ್ಟು, 3-4 ವರ್ಷ ಆಯ್ತು ಬಿಟ್ಟು. ನಾವು ಬೇರೆನೇ ಇದ್ದೇವೆ ಈಗ. ಯಾಕೆ ಬಿಟ್ರಿ? ನನ್ ಗಂಡನ್ನ ಬಿಟ್ಟು, ಕುಡಿತಾರೆ ಅಂತಾನೆ ಬಿಟ್ಟು. ಸರಿ ಮಾಡೋ ಪ್ರಯತ್ನ ಮಾಡ್ಲಿಲ್ವಾ? ತುಂಬಾ ಟ್ರೈ ಮಾಡಿದ್ವಿ ಸರ್. ಎಷ್ಟು ಹೇಳಿದ್ವಿ, ಎಲ್ಲರ ಹತ್ರ ಕೇಳಿದ್ವಿ, ಮತ್ತೆ ಹಿರಿಯರ ಹತ್ರ ಹೇಳಿಸಿ ಎಲ್ಲ ಮಾಡಿದ್ವಿ. ಮತ್ತೆ ಅವ್ರ ಮನೆಯಲ್ಲೆಲ್ಲ ಹೇಳಿದ್ವಿ, ಈ ತರ ಮಾಡ್ತಾ ಇದ್ದಾರೆ, ಕುಡಿತಾ ಇದ್ದಾರೆ ಅಂತ ಹೇಳಿದಾಗ ಅವರು ನಮ್ಮ ತಮ್ಮ ಅಲ್ಲ, ಇರ್ಲಿ ಬಿಡು, ಕುಡಿತಾರೆ, ಗಂಡಸರು ಕುಡಿತಾರಲ್ಲ, ಹಾಗೆ ಈಗೆಲ್ಲ ಹೇಳಿದ್ರು. ಓ, ಗಂಡಸರು ಕುಡಿತಾರೆ, ಅಂಚೇರ್ಸ್ಕೊಂಡು ಹೋಗು ಅಂತ. ಅನುಸರಿಸ್ಕೊಂಡು ಹೋಗಿ ಅಂತ ಹಾಗೆ ಹೇಳ್ತಾ ಹೋದ್ರು. ಅವರು ಕುಡಿದು ಬಿಡ್ಲೇ ಇಲ್ಲ ಸರ್. ಮತ್ತೆ ಓಕೆ, ಸ್ಟಾರ್ಟಿಂಗ್ ಇಂದ ಹೇಳ್ತೀನಿ ಸರ್. ಸ್ವಲ್ಪ ನರ್ವಸ್ ಬಾಳ ಆಗಿದೆ ನೀವು ಒಟ್ಟಿಗೆ ಮಾತಾಡಿದ್ಮೇಲೆ. ಇಲ್ಲ ಹೇಳುವ, ಧೈರ್ಯವಾಗಿ ಮಾತಾಡುವ. ಅದು ಫಸ್ಟ್ ಕುಡಿತಾ ಹೋಗ್ತಾ ಇದ್ರು. ಫಸ್ಟ್ ಸ್ವಲ್ಪ ಚೆನ್ನಾಗಿದ್ರು, ಮತ್ತೆ ಒಂದ್ ವರ್ಷ ತನಕ. ಅಲ್ಲ, ಈಗ ಮದುವೆ ಆಗ ಮುಂಚೆ ನಿಮಗೆ ಗೊತ್ತಿತ್ತ ಇದು ಕುಡಿತಾರ ಅಂತ? ಸ್ವಲ್ಪ ಕುಡಿತಾರೆ ಅಂತ ಗೊತ್ತಿತ್ತು, ಆದ್ರೆ ಅಷ್ಟು ಕುಡಿಯಲ್ಲ ಅಂತ ಗೊತ್ತಿತ್ತು. ಸ್ವಲ್ಪ ಅಂದ್ರೆ ಏನ್ ಪರವಾಗಿಲ್ಲ ಅಂತಲ್ಲ? ಅಂದ್ರೆ ಯಾವಾಗ್ಲಾದ್ರೂ ಒಮ್ಮೆ, ವಾರಕ್ಕೊಮ್ಮೆ ಹಿಂಗೆ ಫ್ರೆಂಡ್ಸ್ ಜೊತೆ ಸೇರಿದಾಗ ಕುಡಿತಾರಂತ ಅವರೇ ಹೇಳಿದ್ರು. ಮದ್ವೆ ಎಂಗೇಜ್ಮೆಂಟ್ ಆಗುವಾಗ ಹೇಳಿದ್ರು, ಹಿಂಗೆ ಸ್ವಲ್ಪ ಸ್ವಲ್ಪ ಕುಡಿತೀನಿ ಯಾವಾಗ್ಲಾದ್ರು. ಅಂದ್ರೆ ಇನ್ನು ಜಾಸ್ತಿ ಕುಡಿಯೋದ್ ಕಲ್ತಿಲ್ಲ, ಈಗ ಶುರು ಮಾಡ್ಕೊಂಡಿದೀನಿ ಅಂತ. ಹಾಗೇನೆ ಆಯ್ತು. ಹಂಗೆ ಆಯ್ತು ಕತೆ. ಆಯ್ತು ಬಿಡು, ಪರವಾಗಿಲ್ಲ ಅಂದ್ರ? ಸ್ವಲ್ಪ ಅಲ್ಲ, ಬೇಡ ಅಂತಾನೆ ಹೇಳಿದ್ರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಈ ತರ ಎಲ್ಲ ಮಾಡ್ಬೇಡಿ, ನಂಗೆ ಇಷ್ಟ ಆಗುದಿಲ್ಲ ಅಂತ ಹೇಳಿದ್ವಿ. ಆಮೇಲೆ ಇಲ್ಲ ಬಿಡ್ತೇನೆ ಅಂತ ಹಾಗೆ ಹೇಳಿ ಮದ್ವೆ ಆಯ್ತು. ಓಕೆ. ಅಂದ್ರೆ ನನ್ ಗಂಡನಿಗೆ ಅತ್ತೆ ಮಾವ, ಅಂದ್ರೆ ನನಗೆ ಅತ್ತೆ ಮಾವ ಇಲ್ಲ, ಅವ್ರು ತಂದೆ ತಾಯಿ ಇಲ್ಲ, ಇಬ್ರು. ಯಾರ ಜೊತೆ ಬೆಳೆದಿದ್ದ ಅವರು? ಅವ್ರ ಅಣ್ಣನ ಜೊತೆ ಇದ್ರು. ಅವರೇ ಮುಂದೆ ನಿಂತು ಮದ್ವೆ ಎಲ್ಲ ಮಾಡಿದ್ರು. ಓಕೆ. ಅವ್ರ ಜೊತೆನೆ ಒಂದು 6 ತಿಂಗಳು ಮದುವೆ, ಅವ್ರ ಜೊತೆನೆ ಇದ್ವಿ 6 ತಿಂಗಳು, ಚೆನ್ನಾಗೇ ಇದ್ವಿ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಗದ್ದೆ ಕೆಲ್ಸಕ್ಕೆಲ್ಲ ಹೋಗ್ತಾ ಇದ್ದೆ. ಅವ್ರು ಹಿಂಗೆ ಸುಮ್ನೆ ಅಡ್ಡಾಡುದು, ಊರಲ್ಲೇ ಎಲ್ಲಾದ್ರೂ ಹೋಗುದು, ಊರಲ್ಲೇ ಇರೋದು. ಅವ್ರನ್ನ ಏನ್ ಹೇಳ್ತಾರೆ, ಇರ್ಲಿ ಅಡ್ಡಾಡ್ಲಿ, ನಮ್ ತಮ್ಮಲ್ಲ, ಏನು ಕೆಲ್ಸಕ್ಕೆ ಹೋಗ್ಲಿದ್ ಬೇಡ ಅಂತಾನೆ ಇದು ಮಾಡ್ತಾ ಇದ್ರು. ಅದು ನನಗೇನ್ ಅನಿಸ್ತಿತ್ತು, ಇದೇ ಸೋಮವಾರಿ ಹಿಡಿದ್ರೆ ಮತ್ತೆ ಕೆಲ್ಸಕ್ಕೆ ಹೋಗುದಿಲ್ಲಲ್ಲ ಇವರು, ಮತ್ತೆ ಇದೇ ಅಭ್ಯಾಸ ಆಗ್ತದಲ್ಲ ಅಂತ ಒಂದ್ಸಲ ಮನಸ್ಸಲ್ಲಿ ಇತ್ತು. ಓಕೆ. ಹಾಗೆ ನಾನು ಹೇಳಿದೆ, ಎಲ್ಲಾದ್ರೂ ಗಾಡಿ ಹೊಡಿಲಿಕ್ಕೆ ಹೋಗಿ, ಇಲ್ಲಾದ್ರೆ ಅವ್ರ ಡ್ರೈವರು, ಎಲ್ಲಾದ್ರೂ ಗಾಡಿ ಹೊಡಿಲಿಕ್ಕೆ ಹೋಗಿ, ಹಾಗೆ ಎಲ್ಲ ಹೇಳಿದೆ. ಆಮೇಲೆ ಆಯ್ತು ಹೋಗ್ತೀನಿ ಅಂತ ಹೇಳಿ ಮಂಗಳೂರಿಗೆ ಬಂದ್ರು. ಮಂಗಳೂರಿಗೆ ಬಂದು ಸ್ವಲ್ಪ ಎಲ್ಲ ಗಾಡಿ ಎಲ್ಲ ಚೆನ್ನಾಗಿ ಹೊಡಿತಾ ಇದ್ರು ಅಂತ ಹೇಳಿ ನನ್ ಮನೆ ಮಾಡಿ ಕರ್ಕೊಂಡ್ ಬಂದ್ರು ಇಲ್ಲಿಗೆ, ಮಂಗಳೂರಿಗೆ. ಇಲ್ಲಿ ಹೆಂಗ್ ಮಾಡ್ತಾ ಇದ್ರು, ಕುಡ್ತಾ ಇದ್ರು ತುಂಬಾ. ಇಲ್ಲಿ ಬಂದು ತುಂಬಾ ಜಾಸ್ತಿ ಮಾಡಿದ್ರು. ಎಷ್ಟು ಕುಡಿಯುದು, ಬಂದು ಬಡಿಯುದು, ನಾನ್ ಅಡಿಗೆ ಮಾಡಿಲ್ಲ ಅಂತ ಹೇಳುದು, ಸರಿ ನೀವು ಇದು ಮಾಡುದಿಲ್ಲ ಅದು ಮಾಡುದಿಲ್ಲ ಅಂತ ಜಗಳ ಮಾಡುದು. ಅಲ್ಲಿ ಅಷ್ಟು ಕುಡಿತಾ ಇರ್ಲಿಲ್ವಾ? ಅಲ್ಲಿ ಅಷ್ಟು ಕುಡಿತಾ ಇರ್ಲಿಲ್ಲ. ಇಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡ್ತಿದ್ರು, ದುಡ್ಡೆಲ್ಲ ಜಾಸ್ತಿ ಬರ್ತಾ ಇತ್ತು.
ಹಾಗೆ ಜಾಸ್ತಿ ಕುಡಿದ್ಬಿಟ್ಟು ಹೊಡಿಯುದು ಬಡಿಯುದು ಮತ್ತೆ ಇದು ಎಂತ ನಾನು ಗಂಡ್ ಮಗ ನಾನು ಅಂತ ಒಂದ್ ಸ್ವಲ್ಪ ಅಹಂಕಾರ ತೋರ್ಸುದು. ನಾನು ಗಂಡಸು ಕುಡಿದು ಹೊಡಿಬಹುದು ಅಂತ. ಆ ತರ ಮಾಡ್ತಾ ಇರೋದು. ಮತ್ತೆ ಫೋನ್ ಮಾಡಿ ಹೇಳುದು ಇವ್ ಅಡಿಗೆ ಮಾಡುದಿಲ್ಲ, ಇವ್ ನಂಗೆ ರೊಟ್ಟಿ ಮಾಡಿ ಕೊಡುದಿಲ್ಲ, ನಂಗೆ ಸರಿ ಊಟ ಕೊಡುದಿಲ್ಲ, ಸುಮ್ಮನೆ ಹೋಗಿ ಹೇಳುದು. ಹೌದಾ? ನೀವು ಮಾಡ್ಕೊಡ್ತಿರ್ಲಿಲ್ವಾ? ನಾ ಮಾಡ್ಕೊಡ್ತಿದ್ದೆ, ಗಂಡ ಏನ್ ಕೇಳಿದ್ ಮಾಡ್ಕೊಡ್ಬೇಕು. ನೀವೇನು ಮಾಡ್ತಿದ್ರಿ ಕೆಲಸ? ನಾನು ಅದೇ ಕೆಲಸ ಮಾಡ್ತೀನಿ. ನಾನು ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದೆ, ಅಡಿಗೆ ಯಾರ ಮನೆಗೆಲ್ಲಾದ್ರೂ ಅಡಿಗೆ ಮಾಡ್ಲಿಕ್ಕೆ ಮತ್ತೆ ಹೊರಗಡೆ ಕೆಲ್ಸಕ್ಕೆ. ಅಂದ್ರೆ ಈಗ ಇವ್ರು ಗಾಡಿಗೆ ಹೋಗ್ತಾ ಇದ್ರು, ನೀವು ಕೂಡ ಬೇರೆಯವ್ರ ಮನೆ ಕೆಲಸ ಮಾಡ್ಕೊಂಡು ಬರ್ತೀವಿ? ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಹಾಗೆ ಹೋಗ್ತಾನೆ ಇದ್ದೆ ನಾನು ಅವಾಗ್ಲೂ. ಕೇಳಿಸ್ಕೊ, ನಾನು ಹೇಳುದು ಮಾತಾಡೋದು ಕೇಳಿಸ್ಕೊ. ಆತ ಗಾಡಿ ಓಡಿಸ್ಲಿಕ್ಕೆ ಹೋಗ್ತಿದ್ದ, ನೀವು ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ರಿ. ಅದಾಗಿಯೂ ಕೂಡ ನೀವು ಆತನನ್ನು ಕಳಿಸ್ಬಿಟ್ಟು ಆಮೇಲೆ ಕೆಲ್ಸಕ್ಕೆ ಹೋಗ್ತಿದ್ರಿ, ಅಂದ್ರೆ ಆತನಿಗೆ ಮಾಡಿಕೊಟ್ಟು ಕೆಲ್ಸಕ್ಕೆ ಅವ್ರನ್ನ ಎಲ್ಲ ಕೆಲಸ ಮಾಡಿಬಿಟ್ಟು ಮನೆಯಿಂದ ಎಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ಹೋಗ್ತಾ ಇದ್ದೆ. ಮತ್ತೆ ಈ ಕೇಳಿದ್ ಮಾಡ್ಕೊಡಲ್ಲ ಅನ್ನೋ ಯೋಚನೆ ಇದು ಯಾಕೆ ಉಟ್ಕೊಂಡಿದ್ದು? ಅದು ಅಂದ್ರೆ ಒಟ್ಟಲ್ಲಿ ನಾನ್ ಕೆಟ್ಟವಳಾಗಬೇಕು, ಅವ್ನು ಒಳ್ಳೇದಾಗಬೇಕು. ಅಂದ್ರೆ ನೀವು ಕುಡಿಬೇಡಿ ಅಂತ ಹೇಳ್ತಿದ್ದ ಕಾರಣಕ್ಕೆ ಇದನ್ನ ಶುರು ಮಾಡುದು? ಹಾಗೇನೆ ಇರ್ಬೋದು. ಆದ್ರೆ ಅದು ಒಟ್ಟಲ್ಲಿ ಎಲ್ಲರಿಗೂ ನಮ್ಮಮ್ಮ ಸಹ ಕೇಳ್ತಾ ಇದ್ದೆ, ಯಾಕೆ ನೀ ಅಡಿಗೆ ಮಾಡಿ ಕೊಡುದಿಲ್ವಾ, ಅವ್ರೆಲ್ಲರೂ ಅಡಿಗೆ ಮಾಡುದಿಲ್ಲ ಅಂತ ಎಲ್ರು ನನ್ನನ್ನೇ ಬೈಯೋರು. ಯಾಕೆ ನೀನ್ ಅಡಿಗೆ ಮಾಡೋದಿಲ್ಲ, ಯಾಕೆ ನಿನ್ಗೆ ಅಡಿಗೆ ಮಾಡಕ್ ಬರೋದಿಲ್ಲ, ಹಾಗೆ ಈಗ ಎಲ್ಲ ಹೇಳೋರು. ಹಂಗಿರಿ ಬಿಡು, ಇವ್ರದ್ದು ಇಷ್ಟೇನಲ್ಲ ಅಂತ ನಾನು ಅನುಸರಿಸ್ಕೊಂಡು ಹೋದೆ. ಆಮೇಲೆ ಗರ್ಭಿಣಿ ಆಗ ಒಂದು ಆಗ ನಾನು ಇಲ್ಲಿ ಮಂಗಳೂರಲ್ಲಿ ಇದ್ವಿ ಅವಾಗ ಒಟ್ಟಿಗೆ. ಆಗ ಅವ್ರು ಏನ್ ಮಾಡ್ತಾ ಇದ್ರು, ಕೆಲ್ಸಕ್ಕೆ ಹೋಗೋದೇ ಬಿಟ್ಬಿಟ್ರು. ಹೆಂಗೆ ಅಂದ್ರೆ ಒಂದಿನ ಹೋಗುದು, ಅವ್ರಿಗೆ ಕುಡಿಲಿಕ್ಕೆ ಆಗುವಷ್ಟು ದುಡಿಯುದು, ಮನೇಲಿ ಇರೋದು, ಹಾಗೆ ಮಾಡುದು. ಮತ್ತೆ ನಾನೇ ಎಲ್ಲ ರೇಷನ್ ಎಲ್ಲ ನಾನೇ ನೋಡ್ಕೊಳ್ಳೋದು, ಎಲ್ಲ ಮನೆದೆಲ್ಲ ನಾನೇ ನೋಡ್ಕೊಳ್ಳೋದು ಮಾಡ್ತಾ ಇದ್ದೆ. ಡೆಲಿವರಿ ಡೇಟ್ ಬಂತು, ಡೆಲಿವರಿ ಡೇಟಿಗೆ ಊರಿಗೆ ಹೋದೆ ನಾನು ಬಾಗಲಕೋಟೆಗೆ. ಆಗ ಅವರು ಡೆಲಿವರಿ ಆದ್ಮೇಲೆ ನಮ್ಮೊಟ್ಟಿಗೆ ಇರಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಒಂದ್ ಮಗು, ಹೆಣ್ಮಗು ಮಗು ಆಯ್ತು, ಒಂದು ಹುಡುಗಿ. ಅಂದ್ರೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ತಾಯಿ ಮನೇಲೆ ಇರಕ್ ಇಷ್ಟಪಟ್ಟು. ಅಂದ್ರೆ ಇಲ್ಲಿ ಕೆಲಸ ಬಿಟ್ರ? ಇಲ್ಲಿ ಕೆಲಸ ಬಿಟ್ಟು ಅಲ್ಲೇ ಬಂದ್ರು. ಯಾಕಂಗೆ? ಇಲ್ಲಿ ಅವ್ರಿಗೆ ಅದು ಅಭ್ಯಾಸ ಬಿಟ್ಟಿದೆ, ಕುತ್ಕೊಂಡ್ ಮನೇಲಿ ಕುತ್ಕೋಬೇಕು, ಯಾರಾದ್ರೂ ತಂದು ಹಾಕ್ಬೇಕು, ನಾನು ಕುಡಿಲಿಕ್ಕೆ ಮಾತ್ರ ಅಷ್ಟು ದುಡಿಯುದು. ಹಾಗೆ ಅದು ಅಭ್ಯಾಸ ಆಗಿ ಅಲ್ಲಿಗೆ ಬಂದ್ರು. 3 ತಿಂಗಳ ತನಕ ನನಗೆ 3 ತಿಂಗಳಾಯ್ತು, ಮಗುಗೆ 3 ತಿಂಗಳಾಯ್ತು. ಅಲ್ಲೇ ಕುತ್ಕೊಂಡ್ರು. ನನಗೆ ಒಂಥರ ಮುಜುಗರ, ಗಂಡ ಇಲ್ಲೇ ಕುತ್ಕೊಂಡಿದ್ದಾನೆ, ಮಂದಿ ಏನಂತಾರ ಅದೊಂತ ಇದಾಯ್ತು. ಅದಾದ್ಮೇಲೆ ನಾನು ಅಕ್ಕ ಬೆಂಗಳೂರಲ್ಲಿ ಇದ್ದಾಳೆ, ನಾನು ನನ್ನ ಭಾವನ ಹತ್ರ ಹೇಳಿ ನಾನು ಒಂದು 15 ದಿನ ಅಲ್ಲಿ ಬರ್ತೇನೆ, ನನ್ಗೆ ಸ್ವಲ್ಪ ಚೇಂಜ್ ಆಗ್ಬೇಕು, ಮಗುನ್ ಕರ್ಕೊಂಡ್ ಬರ್ತೇನೆ ಅಂತ ಹೇಳಿದ್ರು. ಆಯ್ತು ಬಾ ಅಮ್ಮ ಹಂಗಾದ್ರೆ ಅಂತ ಹೇಳಿ 15 ದಿನ ಅಲ್ಲಿ ಹೋಗಿ ಕುತ್ಕೊಳ್ಳೋಣ ಅಂತ ಮೈಂಡಲ್ಲಿ ಅನ್ಕೊಂಡೆ. ಆಮೇಲೆ ಅನಿಸ್ತು ಇವ್ರು ಬದ್ಲಾಗುದಿಲ್ಲ, ಇವ್ರು ಒಂದ್ ಮನೆ ಮಾಡಿ ಕರ್ಕೊಂಡು ಹೋಗೋದಿಲ್ಲ ಅಂತೇಳಿ ನಾನು ಅನಿಸ್ತು ಅಲ್ಲೇ ಗಾರ್ಮೆಂಟ್ಸ್ಗೆ ಹೋಗುವ, ಮಗುನಿಲ್ಲೇ ಬಿಟ್ಟು ಅಕ್ಕನ ಹತ್ರ ಬಿಟ್ಟು ಅಂತ ಹೇಳಿ ಮೈಂಡಲ್ಲಿ ಇತ್ತು. ನಮ್ಮ ಮಾವ ಹೇಳಿದ್ರು, ಬೇಡಮ್ಮ ನೀನ್ ಇಲ್ಲಿ ಬಂದಿದೆಯಲ್ಲ 15 ದಿನ ಇನ್ನೊಂದ್ ತಿಂಗಳು ಕುತ್ಕೊಂಡು ನೀವು ಆಫೀಸ್ ಹೋಗು, ಅಲ್ಲಿ ಒಂದಲ್ಲಿ ಏನಾದ್ರು ಡಿಸೈಡ್ ಮಾಡ್ಕೊಂಡು ನೀನ್ ಇರು ಅಂತ ಹೇಳಿದ್ರು. ಇಲ್ಲಿ ಬಂದಿರ್ಬೇಡ ಅಂತ ಹೇಳಿದ್ರು. ಅವ್ರು ಪುನಃ ಬೆಂಗಳೂರಿಗೆ ಬಂದು ನಾನು ಹೇಳಿದ್ರು, ಅವ್ರು ನಮ್ಮ ಮಾಮನ ಹತ್ರ ಬಂದ್ಬಿಟ್ಟು ಕಾಲ್ ಮುಗಿದು, ಇಲ್ಲನ್ನ ನಾನು ಚೆನ್ನಾಗಿ ಬಾಳೆ ಮಾಡ್ಕೊಂಡು ತಿಂತೀನಿ, ಇಲ್ಲೇ ಇರ್ತೀನಿ ನಿಮ್ಮೊಟ್ಟಿಗೆ, ಇಲ್ಲೇ ನಮ್ಮನ್ನ ಇಟ್ಕೊಳ್ಳಿ ಅಂತ ಹೇಳಿದ್ರು. ಅದೇ ಮನೆಯಲ್ಲಿ ಇಟ್ಕೊಳ್ಳಿ ಅಂತಲ್ಲ, ಬೇರೆ ಮನೆ ಮಾಡ್ಕೊಡಿ ಅಂತಲ್ಲ? ಬೇರೆ ಮನೆ ಮಾಡ್ಕೊಂಡ್ವಿ, ಅಲ್ಲೇ ಪಕ್ಕದಲ್ಲೇ, ಅವರ ಮನೆ ಪಕ್ಕದಲ್ಲೇ ಮನೆ ಮಾಡ್ಕೊಂಡ್ವಿ ಬಾಡಿಗೆ. ನಾನು ಮತ್ತೆ ನನ್ ಗಂಡ, ಅವ್ರ ಪಕ್ಕದ ಮನೇಲಿ ಇದ್ರು, ಅಕ್ಕ ಮತ್ತೆ ಅಕ್ಕನ ಗಂಡ. ಹಾಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನಾನು ಗಾರ್ಮೆಂಟ್ಸ್ ಹೋಗ್ತಾ ಇದ್ದೆ ಮಗುನ್ ಬಿಟ್ಟು, ಅವರು ಹೊರಗಡೆ ಕೆಲ್ಸಕ್ಕೆ ಹೋಗಿ. ಅದು ಸಹ ಅವ್ರು ಏನ್ ಮಾಡೋರು, ಕುಡಿಯಲಿಕ್ಕೆ ಮಾತ್ರ ದುಡಿತಿದ್ರು, ಬಟ್ ಅವ್ರದೆಲ್ಲ ಖರ್ಚು ಕುಡಿಲಿಕ್ಕೆ ಮಾತ್ರ ಆಗ್ತಾ ಇತ್ತು. ಮತ್ತದೇ ಅಂದ್ರೆ ಮಂಗಳೂರಲ್ಲಿ ಏನ್ ಮಾಡ್ತಿದ್ರು ಅದನ್ನೇ ಅಲ್ಲಿ ಬೆಂಗಳೂರಲ್ಲಿ ಮಾಡ್ತಿದ್ರು ಅಷ್ಟೇ? ಅದೇ ಕೆಲಸ ಮಾಡ್ತಾ ಇದ್ರು. ಜಾಗ ಬದಲಾಯ್ತು ಅಷ್ಟೇ? ಜಾಗ ಬದಲಾಯ್ತು ಅಷ್ಟೇ. ಅದು ಹೆಂಗೆ ಆಯ್ತಂದ್ರೆ, ಕುಡಿಯುದು ಬೆಳಗ್ಗೆಯಿಂದ ಸಂಜೆ ತನಕ ಅದ್ರಲ್ಲೇ ಮುಖ ತಕೊಳ್ಳೋದು. ಅಂದ್ರೆ ಬೆಳಗ್ಗೆ ಎದ್ದು ಬಾಯಿ ತಕೊಂತೀವಲ್ಲ ನಾವೆಲ್ಲ, ಅವ್ರು ಅದ್ರಲ್ಲೇ ಮುಖ ತಕೊಂತ ಇತ್ತು. ಎಂಡದಲ್ಲಿ ಮುಖ ತೊಳ್ಕೊಳೋ ಅಷ್ಟು? ಆತರ. ಅದು ಆಗಿ ಮತ್ತೆ ಮಗು 1 ವರ್ಷ ಆಯ್ತು, 1 ವರ್ಷದ ಮೇಲಾಯ್ತು. ನನ್ಗೆ ಯಾಕೋ ಇದು ಸರಿ ಅನಿಸ್ಲಿಲ್ಲ.
ಇಷ್ಟು ಕುಡಿತಾ ಇದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ನನ್ ಮೇಲೆನೆ ಬರುತ್ತಲ್ಲ ಅಂತೇಳಿ ಮತ್ತೆ ನನ್ನ ಗಂಡನ ಊರಿಗೆ ಹೋಗಿ ಎಲ್ಲರ ಹತ್ರ ಹೇಳಿದೆ, ಈ ತರ ಕುಡಿತಾರೆ ಅವ್ರು, ತುಂಬಾ ಕುಡಿತಾರೆ, ಸ್ವಲ್ಪ ಹೇಳಿ, ಸ್ವಲ್ಪ ನೀವಾದ್ರೂ ಹೇಳಿದ್ರೆ ಕೇಳ್ತಾರೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಅವ್ನ್ ಗಂಡ್ಸಲ್ಲ ಕುಡಿಲಿ, ಗಂಡ್ ಮಕ್ಳು ಕುಡಿತಾರಲ್ಲ ಹೆಣ್ಮಕ್ಳು ಕುಡಿದಿಲ್ವಾ, ಕುಡಿತಾರ, ಹಾಗೆ ಎಲ್ಲ ಹೇಳಿದ್ರು ಅವರು ಅಣ್ಣಂದ್ರು. ಆಯ್ತು ಹಾಗೆ ಆಯ್ತು ಅಂತ ಮತ್ತೆ ಹಿರಿಯರೇನಾದ್ರು ಚೆನ್ನಾಗಿರಮ್ಮ, ಏನಾದ್ರು ಮಾಡ್ಕೊಂಡ್ ತಿನ್ನು, ಏನಾಗುದಿಲ್ಲ, ಕಷ್ಟ ಸುಖ ಒಂದ್ ಕಡೆ ಬರ್ತದೆ ಒಂದ್ ಕಡೆ ಇರಲ್ಲ, ಸರಿ ಆಗ್ತಾನೆ, ನೀನೇ ಸರಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಮತ್ತೆ ಬೆಂಗಳೂರಿಗೆ ಹೋಗಿ ಮತ್ತೆ ಅದೇ ಜೀವನ ಆಯ್ತು, ಬದ್ಲಾಗ್ಲೇ ಇಲ್ಲ, ಮತ್ತೆ ಅದೇ ತರ, ಮತ್ತೆ ಕುಡಿಯುದು ಹೊಡಿಯುದು ತುಂಬಾ ಜಾಸ್ತಿ ಆಯ್ತು. ಆ ಓನರು, ಅವರು ಡ್ರೈವರ್ ಓನರು ಎಷ್ಟು ಒಳ್ಳೆಯವರು ಇದ್ರಂದ್ರೆ ಅವ್ರು ಗಾಡಿ ಕೊಟ್ಟಿದ್ರು ಇವ್ರ ಹತ್ರನೇ, ಸ್ಕೂಟಿ. ನಾನ್ ಗಾರ್ಮೆಂಟ್ಸಿಗೆ ಹೋಗಿ ಬಂದ್ರೆ ಲೇಟ್ ಆಗ್ತದೆ, ಒಂದ್ ಸ್ವಲ್ಪ ಏನಾದ್ರು ಲೇಟ್ ಆದ್ರೆ ಆಸ್ಪತ್ರೆಗೆ ಏನಾದ್ರು ಹೋದ್ರೆ ಅವ್ರ ಗಾಡಿನೇ ಕೊಂಡೋಗ್ತಾ ಇದ್ದೇನೆ. ಆ ಗಾಡಿಗೆ ನಾನೇ ಪೆಟ್ರೋಲ್ ಹಾಕ್ಸಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಪೆಟ್ರೋಲ್ ಹಾಕ್ಸಿ ದವಾಖಾನೆಗೆ ಕರ್ಕೊಂಡು ಹೋಗೋದಿದ್ರೆ ನನ್ನ ಮಗು ಆರಾಮಿಲ್ಲ ಅಂದ್ರೆ ನನ್ನ ಮಗಳಿಗೆ ಆರಾಮಿಲ್ಲ ಅಂದ್ರೆ ನಾನೇ ಪೆಟ್ರೋಲ್ ದುಡ್ಡು ಹಾಕ್ಸಿ ನಾನೇ ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಆ ತರ ಮಾಡ್ಬಿಟ್ರು. ಮತ್ತೆ ನನ್ಗದು ಸರಿ ಅನ್ಸ್ಲಿಲ್ಲ, ಬೇಡ ಇನ್ನು ಸಾಕಿ ಜೀವನಾನೇ ಬೇಡ ಅಂತ ಹೇಳಿ ಮತ್ತೆ ಊರಿಗೆ ಹೋಗಿ ಮತ್ತೆ ಹಿರಿಯರು ಕುಡಿಸಿ ನಾನು ಇನ್ನು ಇರುದಿಲ್ಲ ಇವ್ನ ಜೊತೆ, ನಾನು ನನ್ನ ಮಗಳು ಕರ್ಕೊಂಡು ಚೆನ್ನಾಗಿರ್ತೀನಿ ಅಂತ ಹೇಳಿ ಬಿಟ್ಬಿಟ್ಟೆ ಅವ್ರನ್ನ. ಅವಾಗ್ಲೇ ಬಿಟ್ಟಂದ್ರೆ ಒಂದು 6 ತಿಂಗಳು ಅಷ್ಟೇ. ಬಿಟ್ಟು ಅಂದ್ರೆ ಡೈವರ್ಸ್ ಕೊಟ್ರ? ಇಲ್ಲ ಹಾಗೆ 6 ತಿಂಗಳು ಹೇಳ್ಬಿಟ್ಟು ನಂಗೆ ಆಯ್ತು, ನನ್ನ ಪಾಡಿ ಕೊಡ್ರಿ, ಅವ್ನ ಪಾಡಿಗೆ ಅವನಿರ್ಲಿ ಅಂತ ಹೇಳಿದೆ ಅವ್ರ ಹತ್ರ. ಅವರು ಏನ್ ಕೊಡ್ಲಿಲ್ಲ, ಹಂಗೆ ಮಾತಾಡಿದ್ವಿ ಈ ತರ, ಬೇಡ ನನ್ಗೆ ಮೇಲೆ ಅಂತ ಹೇಳಿ. ಅಂದ್ರೆ ಅವ್ರ ಊರಿಗೆ ಹೋಗಿ ಅವ್ರ ಅಣ್ಣಾರ ಮುಂದೆ ಹೇಳಿದ್ದು? ಹೇಳಿದ್ದು. ಆಯ್ತು, ಅವ್ರ ಅಣ್ಣನ ಹತ್ರನೇ ಇದ್ದ ಆಗ ಒಂದ್ 2-3 ತಿಂಗಳು. ನಾವು ಅವಾಗ ಲಾಕ್ಡೌನ್ ಇತ್ತು, ಸ್ವಲ್ಪ ಕಷ್ಟ ಆಯ್ತು, ಬೆಂಗಳೂರಲ್ಲಿ ಇರಕ್ಕಾಗಲ್ಲ ಅಂತ ಹೇಳಿ ಮಂಗಳೂರಿಗೆ ಬರ್ಬೇಕಂತ ಪ್ಲಾನಿಂಗ್ ಹಾಕಿದ್ವಿ. ಆಗ ಅವರು ನನ್ ಗಂಡ ನನ್ನ ತಾಯಿ ಮನೆಗೆ ಹೋಗಿ ಕಾಲ್ ಮುಗಿತೀನಿ, ಇನ್ಮೇಲೆ ಕುಡಿದಿಲ್ಲ, ಹಾಗೆ ಇಲ್ಲ ಮಾಡ್ತೇನೆ, ಕುಡಿದೆಲ್ಲ ಬಿಡ್ತೇನೆ ಅಂತ ಹೇಳಿ ಅವ್ರ ಕೈ ಕಾಲೆಲ್ಲ ಬಿದ್ಬಿಟ್ಟು ಎಲ್ಲಾರು ಹೇಳಿದ್ರು, ನೀನ್ ಬದ್ಲಾಗ್ತಾನಂತಮ್ಮ, ಹೋಗು ಇನ್ನಾದ್ರೂ ಸರಿ ಮಾಡ್ಕೋ, ಯಾಕೆ ಬಿಡ್ತೀಯಾ, ಚಿಕ್ಕ ಮಗು ಉಂಟು ಅಂತ ಎಲ್ಲ ಹೇಳ್ತಾ ಇದ್ರು. ಆಯ್ತು ಸರಿ ಅಂತ ಹೇಳಿ ನಾನ್ ಮಂಗಳೂರಿಗೆ ಬಂದಲ್ವಾ, ಅವರು ಬಂದ್ರು ಒಟ್ಟಿಗೆ. ಮತ್ತೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಅವ್ರ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಒಂದ್ ಬಾಡಿಗೆ ಮನೇಲಿ ಇದ್ವಿ. ಹಂಗೆ ಅವ್ರು ಕುಡಿದ್ ಬಿಡ್ತಿರ್ಲಿಲ್ಲ, ಆದ್ರೂ ಕುಡಿತಾ ಇದ್ರು. ಹೋಗ್ಲಿ ಇವತ್ ಸರಿ ಹೋಗ್ತಾನೆ, ನಾಳೆ ಸರಿ ಹೋಗ್ತಾನೆ, ಬದ್ಲಾಗ್ತದೆ ನಿಂದಲ್ಲ ಒಂದಿನ ಅಂತ ಹೇಳಿ, ಚೆನ್ನಾಗಿರೋಣ ಅಂತ ಹೇಳಿ ಹಂಗೆ ಕಂಟಿನ್ಯೂ ಮಾಡಿದ್ವಿ. ಒಂದಿನ ಈ ಮನೆ ಬಾಡಿಗೆ ಹತ್ರ ಇರ್ತಾರಲ್ಲ, ಓನರ್ ಹತ್ರ ಇವ್ರ ಜಗ ತಗೋತಾರೆ, ನನ್ಗೆ ಗೊತ್ತಿಲ್ಲ, ಅದು ನಾ ಕೆಲ್ಸಕ್ಕೆ ಹೋಗಿದ್ದೆ. ಕುಡಿದ್ಬಿಟ್ ಓನರ್ ಬಾಡಿಗೆ ಇರ್ತೀವಲ್ಲ, ಓನರ್ ಜೊತೆ ಇವ್ರ ಜಗಳ ಮಾಡಿದ್ರಂತೆ ಬಾಡಿಗೆ ಓನರ್ ಹತ್ರ. ಅದು ನನ್ಗೆ ಗೊತ್ತಿಲ್ಲ. ಸಂಜೆ ಬಂದಾಗ ಅವ್ರು ಹೇಳಿದ್ರು, ಹಿಂಗೆ ನಿನ್ ಗಂಡ ನನ್ ಕುಡಿದ್ಬಿಟ್ಟು ನನ್ನ ಒಟ್ಟಿಗೆ ಜಗಳ ಮಾಡಿದ್ದಾರೆ, ನೀವಿನ್ ಇರ್ಬೇಡಿ ಹೋಗಿ ಅಂತ ಹೇಳಿದ್ರು. ಆಯ್ತು, ಇಲ್ರಿ ಸರ್ ಇನ್ಮೇಲೆ ಈ ತರ ಮಾಡುದಿಲ್ಲ ಅಂಕಲ್, ಚೆನ್ನಾಗಿರ್ತೀವಿ, ನಾ ಹೇಳ್ತೀನಿ ಅವ್ರಿಗೆ ಅಂತ ಹೇಳಿದೆ. ಅವರು ಸರಿ ಆಯ್ತಮ್ಮ ಚೆನ್ನಾಗಿರಿ ಅಂತೇಳಿ, ಅದು ಒಂದ್ 10 ದಿನ ಆಯ್ತು. ಇದೆಲ್ಲ ಮಾತುಕತೆಯಾಗಿ 10 ದಿನ ಆಯ್ತು. 10 ದಿನ ಆದ್ಮೇಲೆ ನಾನು ಕೆಲ್ಸಕ್ಕೆ ಹೋಗಿದ್ದೆ, ಮಗುನ ಅಂಗನವಾಡಿ ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಿದ್ದೆ. ಅಂದ್ರೆ ಈಗ ನೀವು ಮಂಗಳೂರಲ್ಲಿ ಇರೋದಾ? ಇದ್ವಿ. ಮಂಗಳೂರಲ್ಲಿ ಇರೋದು. ಅಂದ್ರೆ ಈ ಕತೆ ಹೇಳ್ತಿರೋ ಸಮಯ ಅಂದ್ರೆ ಈಗೇನ್ ಹೇಳ್ತಾ ಇದೀರಲ್ಲ, ಆ ಬಾಡಿಗೆ ಅಥವಾ ಬೆಂಗಳೂರಲ್ಲೋ ಮಂಗಳೂರಲ್ಲೋ? ಮಂಗಳೂರಲ್ಲಿ. ಆ ಮಂಗಳೂರು ಬಾಡಿಗೆ ಮನೆ ಓನರು ಇಲ್ಲ ಖಾಲಿ ಮಾಡಿ ಅಂತ ಹೇಳಿದ್ದು, ಮತ್ತೆ ಇಲ್ಲ ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತ ನೀವು ಆರ್ತನಿಗೆ ಸಮಾಧಾನ ಮಾಡೋದ್ರಿ? ಮಾಡಿದ್ವಿ. ಅದಾದ್ಮೇಲೆ 10 ದಿನ ಆಯ್ತು. 10 ದಿನ ಆದ್ಮೇಲೆ ನಾನ್ ಮಗುನ್ ಬಿಟ್ಟು ಅಂಗನವಾಡಿಗೆ ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಿದ್ದೆ. ನನ್ ಗಂಡನೇ ಫೋನ್ ಮಾಡಿ ಹೇಳಿದಾನೆ, ಹಿಂಗ ಓನರ್ ಮನೆ ಬಿಡ್ಬೇಕಂತ ಹೇಳಿದಾರೆ. ಯಾಕೆ ಏನಂತ ಕೇಳಿ ಗೊತ್ತಿಲ್ಲ, ಮನೆ ಬಾಡಿಗೆ ಬಿಡ್ಬೇಕಂತ. ಇಲ್ಲ ಅಂದ್ರೆ ಅವರು ಬೇರೆ ಅಂದ್ರೆ ಕಾನೂನು ಪ್ರಕಾರ ಯೋಚನೆ ಮಾಡ್ತಾರೆ ಅಂತ ಹಾಗೆ ಎಲ್ಲ ಹೇಳಿ ಹೋದ್ರು. ನಾನು ಹೇಳಿದೆ ಕೆಲಸ ಎಲ್ಲ, ಅದು ಕೆಲಸನ ಅರ್ಧಕ್ಕೆ ಬಿಟ್ಟು ಬಂದೆ ಮನೆ ಹತ್ರ. ಅವ್ರು ಇರ್ಲಿಲ್ಲ ಅವಾಗ, ಹೋಗ್ಬಿಟ್ಟಿದ್ರು. ಅದನ್ನ ಹೇಳ್ಬಿಟ್ಟು ಫೋನ್ ಮಾಡಿ ಹೋದವರು ಬರ್ಲೇ ಇಲ್ಲ. ನಂಗೆ ಓನರು ಮಧ್ಯಾಹ್ನ ಮೇಲೆ ಬಂದ್ರು, ಹಿಂಗ ಇಲ್ಲಮ್ಮ ನೀನ್ ಬಿಡ್ಬೇಕು, ನಂಗೆ ಏನು ಬೇಡ, ನನ್ ಮನೆ ಬಿಡ್ಬೇಕಂದ್ರೆ ಬಿಡ್ಬೇಕು, ಇವತ್ತು ಇಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗ್ಬಾರ್ದು ನೀನು,
ನೀವು ಮೇಲೆ ಕೂತ್ಕೊಂಡ್ರೆ ನಾನು ಬೇರೆ ಕೆಲಸ ಬೇರೆ ದಾರಿ ನೋಡ್ಕೋತೀನಿ ಹಾಗೆ ಹೀಗೆ ಅಂತ ಹೇಳಿದ್ರು. ಅವ್ರು ಅಷ್ಟು ಹೇಳಿದ್ಮೇಲೆ ಅಲ್ಲಿ ಇರ್ಬೇಕು ಅನಿಸ್ಲಿಲ್ಲ ನನಗೆ ಸಹ, ಬಿಡುವ ಅಂತ ಹೇಳಿ ನನ್ನ ತಾಯಿಯ ತಮ್ಮ ಒಬ್ಬರಿದ್ದಾರೆ, ಅವ್ರ ಮನೆಯಲ್ಲಿ ಸಾಮಾನು ಇಡುವ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಕೇಳಿದ್ದು. ಸಾಮಾನೆಲ್ಲ ನಿಮ್ ಮನೇಲಿ ಇಡ್ತೇವೆ ಅಂತ ಹೇಳಿದಾಗ ಅವರು ಸರಿ ಆಯ್ತಮ್ಮ ಇಡು, ಇಲ್ಲೇ ಇರು ಅಂತ ಹೇಳಿದ್ರು. ಇವ್ರು ನನ್ಗಂತ ಅದು ಹೇಳಿದ್ಮೇಲೆ ವಾಪಸ್ ಫೋನ್ ಮಾಡುದಿಲ್ಲ, ಮನೆ ಕಡೆ ಬರ್ಲೇ ಇಲ್ಲ. ನಾನೇ ಒಬ್ಳೆ ಹೋಗಿ ಅಷ್ಟು ಸಾಮಾನೆಲ್ಲ ಸೇರ್ಕೊಂಡು ಹೋಗಿ ಮನೆ ಬೇರೆ ಕಡೆ ಇಟ್ಟು ಯಂತ್ರ ತಗೊಂಡೋದ್ರಿ. ಇದು ಬರ್ತದಲ್ಲ ಸಾಮಾನು ಗಾಡಿ ಬರ್ತದಲ್ಲ ಅದ್ರಲ್ಲಿ ಏರ್ಸಿ ಅಲ್ಲಿ ಇಟ್ಟು ಅವ್ರ ಮನೇಲಿ ಇಟ್ಟು ನನ್ಗೆ ನಮ್ ದೊಡ್ಡಪ್ಪನ ಮಗ ಇದಾರೆ ಅವ್ರ ಮನೆಗೆ ಹೋಗಿ ಕುತ್ಕೊಂಡಿವಿ ಒಂದ್ ವಾರ. ಅವ್ರು ಬರ್ಲಿಲ್ಲ ಅಲ್ಲಿವರೆಗೂ, ರಾತ್ರಿ 10 ಗಂಟೆಗೆ ಬಂದಿದ್ದಾರೆ ಅವ್ರು. ನನ್ಗೆ ಇಷ್ಟೊತ್ತಿಗೆ ರಾತ್ರಿ 10 ಗಂಟೆಗೆ ಅಂದ್ರೆ ಅವತ್ತೇ 10 ಗಂಟೆಗೆ, ಒಂದ್ ವಾರ ಆದ್ಮೇಲೆ 10 ಗಂಟೆಗೆ ಅಲ್ಲ, ರಾತ್ರಿ ಅವತ್ತು 10 ಗಂಟೆಗೆ ಬಂದಿದ್ದಾರೆ. ಅವತ್ತು ಬಂದು ನಾವು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ರೆ ಅದೇನು ನೋಡ್ಲೇ ಇಲ್ಲ ಅವರು. ರಾತ್ರಿ 10 ಗಂಟೆ ಮೇಲೆ ಬಂದಿದ್ದಾರೆ. ಕೇಳಿದಕ್ಕೆ ನಮ್ಮ ಮನೆ ಬಾಡಿಗೆ ನೋಡಕ್ ಹೋಗಿದ್ದೇನೆ ಅಂತ ಹೇಳಿದ್ರು. ನನ್ಗೆ ಆಗ ಒಂಥರ ಅನಿಸ್ತು, ಇಷ್ಟು ಕಷ್ಟದಲ್ಲಿ ಬಿಟ್ಟು ಹೋಗಿದಾರಲ್ಲ, ನನಗೆ ಇನ್ನು ಸುಖದಲ್ಲಿ ಬರುದಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಅವತ್ತು ಅವ್ರ ಅಣ್ಣನಿಗೆ ಫೋನ್ ಮಾಡಿ, ಇಲ್ಲ ಇನ್ನು ಇವನ್ ಜೊತೆ ಇರಕ್ಕಾಗಲ್ಲ, ಅವ ಯಾವತ್ತು ನನ್ನ ಈ ದಾರಿ ಬಿಟ್ಟು ಹೋಗಿದ್ದಾನೆ, ನಾನು ಇರುದಿಲ್ಲ ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ದೆ. ಅದನ್ನ ವಾಯ್ಸ್ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ಹೋದ್ವಿ, ಬೇರೆ ಮನೆಗೆ ಹೋದ್ವಿ. ಅಂದ್ರೆ ನನ್ನ ದೊಡ್ಡಪ್ಪನ ಮನೇಲಿ ಹೋಗಿ ನಾ ಕುತ್ಕೊಂಡೆ, ಸಾಮಾನ್ ಬೇರೆ ಮನೇಲಿ ಇಟ್ಟಿದ್ದೇನೆ. ಒಂದ್ ವಾರ ಮನೆ ಹುಡುಕಿದ್ದೇನೆ ಕಂಟಿನ್ಯೂ, ಒಂದ್ ವಾರ ಎಲ್ಲಾದ್ರೂ ಇರ್ಬೇಕು, ಸಂಬಂಧಿಕರ ಮನೇಲಿ ತುಂಬಾ ದಿನ ಇರಬಾರ್ದು ಅಂತ ಹೇಳಿ ಒಂದ್ ವಾರ ಮನೆ ಹುಡುಕ್ತಾ ಆಗ ನಾನು ಮನೆ ವಾರ ಬಿಟ್ಟು ಬಂದೆಲ್ಲ, ನನ್ಗೆ ಗರ್ಭಿಣಿ ಆಗಿದೆ. ನನ್ಗೆ ಅದು ಒಂದ್ ವಾರದಲ್ಲಿ ಗರ್ಭಿಣಿ ಆಗಿ ನನ್ ಸುದ್ದಿ ಬಂತು, ಅಂದ್ರೆ ಸೆಕೆಂಡ್ ಮಗುವಿಗೆ. ಅದಾದ್ಮೇಲೆ ದೇವ್ರು ಅದೊಂದು ಕೊಟ್ನಲ್ಲ, ಒಂದು ಟೆನ್ಷನ್ ಒಂದ್ ಕಡೆ, ಮತ್ತೆ ಏನೋ ಒಂದ್ ಕಡೆ ಈಗ 2 ಮಕ್ಕಳು ನೋಡ್ಕೊಂಡು ಹೋಗ್ಬೇಕಲ್ಲ ನಾನೇ, ಅವ್ರಿಲ್ಲಲ್ಲ ಅಂತ ಹೇಳಿ ಒಂದ್ ಭಯ. ಆದ್ರೆ ಒಂದ್ ಮನೆ ಸಿಕ್ತು, ಬಾಡಿಗೆ ಮನೆ ಸಿಕ್ತು. ಅಲ್ಲಿ ಮಗು ಕರ್ಕೊಂಡು ನಾನು ಅವಳನ್ನ ಅಂಗನವಾಡಿಯಲ್ಲಿ ಬಿಟ್ಟು ಹೋಗುದು, ಕೆಲ್ಸಕ್ಕೆ ಹೋಗುದು, ಅಂಗನವಾಡಿ ಬಿಡುವ ಅಷ್ಟರಲ್ಲಿ ಕರ್ಕೊಂಡ್ ಬಂದು ಮತ್ತೆ ಮನೇಲಿ ಕುತ್ಕೊಳ್ಳೋದು. ಹಾಗೆ ಮಾಡಿದೆ. ಒಂದು 4 ತಿಂಗಳಾಯ್ತು. 4 ತಿಂಗಳಾದ್ಮೇಲೆ ಅದು ಟೆನ್ಷನ್ ತಗೊಂಡು ಮಗು ಹೋಯ್ತು, ಅಪಾರ್ಷನ್ ಆಯ್ತು. ನೀನೇ ಮಾಡಿಸ್ದ? ಎಂತ? ನೀವೇ ಮಾಡಿಸಿದ್ರ? ಅದೇ ಹೋಯ್ತು? ಅದೇ ಹೋಯ್ತು. ಯಾಕೆ ಹೋಯ್ತು? ಅದು ಜಾಸ್ತಿ ಟೆನ್ಷನ್ ತಗೊಂಡು ಹೋಯ್ತಂತೆ. ಟೆನ್ಷನ್ ತಗೊಂಡು ಜಾಸ್ತಿ ಉಸಿರು ಹಾಕಿದ್ಮೇಲೆ ಹೋಯ್ತಂತ ಹೇಳಿದ್ರು. ಇಲ್ಲೇ ಮಂಗಳೂರಲ್ಲೇ ತಗ್ಸಿ ಇಲ್ಲೇ ಇದ್ವಿ, ಮತ್ತೆ ಇಲ್ಲೇ ಇದ್ವಿ ಅಂತ ಇಲ್ಲೇ ಇದ್ವಿ. ಅಂದ್ರೆ ಆ ಸಮಯ ಗಂಡ ಜೊತೆಲಿ ಇದ್ರ? ಇರ್ಲಿಲ್ಲ. ಅದಾದ್ಮೇಲೆ ಅವ್ರು 4-5 ತಿಂಗಳು ಅವ್ರು ನನ್ನ ಮಕ್ಕಳು ನೋಡ್ಲಿಲ್ಲ, ಅವ್ರು ನನ್ನ ಜೊತೆನೂ ಮಾತಾಡ್ಲಿಲ್ಲ. ಅದಾದ್ಮೇಲೆ ನಾನು ಹೇಳ್ಬಿಟ್ಟಿದ್ದೆ ನಮ್ಮ ಸಂಬಂಧಿಕರು ಎಲ್ಲರಿಗೂ, ನಾನು ಎಲ್ಲಿದ್ದೀನಿ ಅಂತ ಅವ್ರು ಹೇಳಲಿಕ್ಕೆ ಹೋಗ್ಬೇಡಿ, ನಾನು ಎಲ್ಲಿದ್ದೀನಿ ಅಂತ, ಎಲ್ಲಾದ್ರೂ ಇರ್ಲಿ ನಾನು ಚೆನ್ನಾಗಿದ್ದೀನಿ ಸುಮ್ನೆ ಹೇಳ್ಬಿಡಿ ಅವ್ರ ಹತ್ರ, ಅವ್ರೆಲ್ಲಾದ್ರೂ ಇರ್ಲಿ ಅಂತ ಹೇಳಿದೆ. ಅವ್ರು ಡೈಲಿ ಎಲ್ಲಾರ ಮನೆಗೆ ಹತ್ರ ಹೋಗಿ ಕೇಳುದಂತೆ, ಹಿಂಗೆ ಬನ್ನಿ ಇವಳು ಎಲ್ಲಿದ್ದಾಳೆ ಅವ್ರ ಮನೆಯಲ್ಲಿದೆ ತೋರ್ಸು, ಹಾಗೆ ಹೀಗೆ ಎಲ್ಲ ಹೇಳುದು. ಅವ್ರೊಟ್ಟಿಗೆ ಜಗಳ ಮಾಡಿ ಕೇಳೋದಂತೆ. ಹಂಗೆ ಆಯ್ತು. ಅದನ್ನ ಅಪಾರ್ಷನ್ ಆಯ್ತು. ಆಮೇಲೆ ಅಪಾರ್ಷನ್ ಆದ 2-3 ದಿನಕ್ಕೆ ಇವ್ರಿಗೆ ನಮ್ಮ ಮನೆ ಗೊತ್ತಾಯ್ತು, ನಾವಿರೋ ಮನೆ ಗೊತ್ತಾಯ್ತು. ಬಂದ್ರು ಅಲ್ಲಿಗೆ. ಬಂದು ಸ್ವಲ್ಪ 2 ದಿನ ಚೆನ್ನಾಗಿ ಆದ್ರೆ ಇರ್ತಿದ್ದಿಲ್ಲ, ಬಂದು ಮಗು ನೋಡ್ಕೊಂಡು ಜಸ್ಟ್ ಹಂಗೆ ಹೋಗ್ತಿದ್ರು 1-2 ದಿನ. ಆಮೇಲೆ ಮತ್ತೆ ಜಗಳ ಮಾಡೋದು, ಕುಡಿದ್ಬಿಟ್ಟು ಜಗಳ ಮಾಡೋದು ತುಂಬಾ, ಹೊಡಿಲಿಕ್ಕೆ ಬರೋದು, ರಾತ್ರಿ ಹೊತ್ತು ಬಂದು ಬಾಗಲ ಬಡಿಯೋದು, ಹಾಗೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ನನ್ನ ತಾಯಿಯ ತಮ್ಮ ಒಬ್ಬರಿದ್ದಾರೆ, ಸೋದರ ಮಾವ, ಅವ್ರು ಹೇಳಿದ್ರು ಇಲ್ಲಿ ಇರ್ಬೇಡ ನೀನು, ಮತ್ತೆ ರಾತ್ರಿ ಒಬ್ಳೆ ಇರ್ತೀಯ, ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಬೇಡ, ಹೋಗ್ಬಿಡು ನೀನ್ ತಾಯಿ ಮನೆಗೆ ಹೋಗ್ಬಿಡು, ಇನ್ನು ಇಷ್ಟು ದಿನ ಇಲ್ಲಿದ್ದು ಸಾಕು, ನೀನು ಒಬ್ಳೆ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ದ ಅಂತ ಹೇಳಿ. ಅದಾದ್ಮೇಲೆ ಊರಿಗೆ ಹೋದೆ ಇದ್ರಲ್ಲಿ. ಅಷ್ಟೊತ್ತಿಗಾಗಲೇ ಇವರು ನಾನು ಫೋನ್ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದು ಅವ್ರ ಅಣ್ಣಂದ್ರಿಗೆಲ್ಲ ಗೊತ್ತಿತ್ತು. ಅವ್ರ ಹತ್ರ ಹೇಳಿದ್ರು ಫೋನು ರೆಕಾರ್ಡಿಂಗ್ ಮಾಡ್ತಾಳೆ, ಆ ಫೋನ್ ತಗೊಂಡ್ ಬಾ, ಅವಳದು ರೆಕಾರ್ಡಿಂಗ್ ಎಲ್ಲ ನಮ್ ಮಾತಾಡಿದೆಲ್ಲ ರೆಕಾರ್ಡಿಂಗ್ ಇದೆ, ಮತ್ತೆ ಎಲ್ಲಾದ್ರೂ ಗೊತ್ತಾದ್ರೆ ಕಷ್ಟ ಆಗ್ತದೆ ನಾವೆಲ್ಲ ಮಾತಾಡಿದ್ದು ಅಂತೇಳಿ. ಇದು ನಾನು ಫೋನ್ ಮನೇಲಿ ಇಟ್ಟಿದ್ದು, ಹೇಗೋ ತಗೊಂಡು
ಹೋಗ್ಬಿಟ್ಟಿದ್ದಾರೆ ಅವ್ರು. ಹ್ಮ್ ಅಂದ್ರೆ ಅದ್ರಲ್ಲಿ ಅವ್ರ ಅಣ್ಣಾದ್ರು ಏನೇನು ಮಾತಾಡಿದ್ದು ಬೈಗಳೆಲ್ಲ ಇದ್ದು ಅವೆಲ್ಲ ರೆಕಾರ್ಡಿಂಗ್ ಎಲ್ಲ ಇದ್ದು. ಅಂದ್ರೆ ಅವ್ರ ಅಣ್ಣು ಬೈತಿದ್ರ? ಹಾ ಬೈದಿದ್ರು, ಅವರೇ ಹೇಳಿದ್ರು. ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದ, ಅವಳು ಸಾಯಿಸ್ಬಿಟ್ಟಾದ್ರು ಬಾ ನೀನು ಅಂತ ಹೇಳಿದ್ರು, ರೆಕಾರ್ಡಿಂಗ್ ಇತ್ತು. ಅದೆಲ್ಲ ರೆಕಾರ್ಡಿಂಗ್ ಅವೆಲ್ಲ ರೆಕಾರ್ಡಿಂಗ್ ಇದ್ವಲ್ಲ, ನಾನೆಲ್ಲ ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡಿದ್ದು. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇವಳು ರೆಕಾರ್ಡಿಂಗ್ ಮಾಡಿ ಇಟ್ಕೊಂತಾಳೆ, ಅದನ್ನ ತಗೊಂಡ್ ಬಾ ನೀನ್ ಹೇಗಾದ್ರು ಮಾಡಿ ಅಂತ ಹೇಳಿ ತಗೊಂಡೋಗಿದ್ದು ಅವ್ರೇ ಅಂತ ಗೊತ್ತಾಗಿ ನಾನು ಅವತ್ತು ಜಗಳ ಮಾಡಿದ್ದೆ, ಯಾಕೆ ನನ್ ಫೋನ್ ತಗೊಂಡೋಗಿದ್ದೆ ಹಾಗೆ ಹೀಗೆ. ಆ ಫೋನ್ ನನ್ ಮುಂದೆನೆ ಹೊಡೆದಾಕ್ಬಿಟ್ಟ, ಇದ್ರಾಗೆಲ್ಲ ರೆಕಾರ್ಡಿಂಗ್ ಇದಾವಲ್ಲ ಅಂತ ಹೇಳಿ. ಅದ್ರ ನನ್ ಫೋನ್ ನನ್ ಮುಂದೆನೆ ಹೊಡೆದಾಕಿ, ಅದಾದ್ಮೇಲೆ ನಮ್ಮ ಮಾಮ ಅಂದ್ರು, ಇಲ್ಲಿ ಇರ್ಬೇಡಮ್ಮ ನೀನು, ಇದ್ರೆ ಮತ್ತೆ ಏನಾದ್ರು ಮಾಡ್ತಾನೆ ಅವನು, ನೀವು ಒಬ್ಳೇ ಇರ್ತೀಯ ರಾತ್ರಿ ಹೊತ್ತು, ಬೇಡ ಹೋಗ್ಬಿಡು ನೀನು ಅಂತ ಹೇಳಿ ಆಫೀಸ್ ಊರಿಗೆ ಕಳಿಸಿದ್ರು. ಊರಿಗೆ ಕಳಿಸಿದ್ಮೇಲೆ ಅಲ್ಲಿ ಅವ್ರು ಬರ್ತಾರೆ, ಹಿರಿಯರೆಲ್ಲ ಬಂದು ಹೇಳ್ತಾರೆ ಅಂತ ಹೇಳಿ ಅಲ್ಲಿ ಎಷ್ಟು ದಿನ ಕಾದ್ವಿ, ಒಂದ್ 3-4 ತಿಂಗಳು 4 ತಿಂಗಳು ಅಲ್ಲೇ ಕಾದ್ವಿ. ಅವ್ರು ಯಾರು ಬರ್ಲಿಲ್ಲ. ಬರ್ತಾ ಇರೋಕ್ ನನ್ಗೂ ಅಲ್ಲಿ ಊರಲ್ಲಿ ಇಷ್ಟ ದಿನ ಇಲ್ಲಿ ಬೆಳೆದು ಅಲ್ಲಿ ಹೋಗ್ಲಿಕ್ಕೆ ನಮಗೂ ಕೆಲ್ಸಕ್ಕೆಲ್ಲ ಸರಿ ಆಗಲ್ಲ ಅಂತ ಮತ್ತೆ ಪುನಃ ಮಂಗಳೂರಿಗೆ ಬಂದಿದ್ದೀವಿ. ಈಗ ನಾನು, ನನ್ನ ಮಗಳು ಮತ್ತೆ ನನ್ನ ಅಪ್ಪ ಅಮ್ಮ ಇದ್ದೇವೆ ಈಗ ಒಟ್ಟಿಗೆ. ಅಪ್ಪ ಅಮ್ಮನೂ ಇದ್ದಾರಾ? ಎಂತ? ಅಪ್ಪ ಅಮ್ಮನೂ ಇದ್ದಾರಾ ಅಂದೆ. ಹಾ, ಅಪ್ಪ ಅಮ್ಮನೂ ಇದ್ದಾರೆ. ಬಟ್ ಊರಲ್ಲಿ ಯಾರಿದ್ದಾರೆ? ಊರಲ್ಲಿ ಯಾರಿಲ್ಲ ಈಗ. ಅಲ್ಲಿ ನಮ್ಮ ತಾಯಿಯ ತಮ್ಮ ಒಬ್ಬರಿದ್ದಾರೆ, ಇಲ್ಲಿ ಅಲ್ಲಿ ಯಾರಿಲ್ಲ ಈಗ. ನಿಮಗೊಬ್ಬ ತಮ್ಮ ಇದ್ದ ಅಲ್ವಾ? ನಮ್ಮ ತಮ್ಮನ ಇಲ್ಲೇ ಇದ್ದಾರೆ. ಓಕೆ, ಅಪ್ಪ ಅಮ್ಮ ತಮ್ಮ ನೀವು ಮತ್ತೆ ನಿಮ್ಮ ಒಟ್ಟು ಒಂದೇ ಕಡೆ ಒಟ್ಟಿಗೆ ಇದ್ದೀವಿ. ಅಲ್ಲಿ ನಿಮ್ ತವ್ರ ಮನೇಲಿ ಆಸ್ತಿ ಏನು ಇಲ್ವಾ? ನನ್ ಗಂಡಗ ಅತ್ತೆ ಮಾವ ಯಾರು ಇಲ್ಲ. ಅಲ್ಲ ಕಣವ, ಆಸ್ತಿ ಗೀಸ್ತಿ ಮನೆ ಏನು ಇಲ್ವನವ ಅಂದೆ. ಐತೆ ಐತೆ, ಅವರು ಅವ್ರ ಅಣ್ಣರೆಲ್ಲ ನೋಡ್ಕೊಂತ ಇದಾರೆ, ಅವ್ರೇ ನೋಡ್ಕೊಂತ ಇದ್ದಾರೆ. ಅಂದ್ರೆ ನಿಮ್ ತಂದೆ ತಾಯಿ ಬಹಳ ಇಷ್ಟಪಟ್ಟು ಅಥವಾ ನಿನ್ನ ಕಾಳಜಿಗೆ ಬಂದಿದ್ದಾರಾ ಅಥವಾ ನಿನ್ನ ಒತ್ತಾಯಕ್ಕೆ ಬಂದಿದ್ದಾರಾ? ನಾನು ಒಬ್ಳೆ ಆಗ್ತೀನಿ ಅಂತಾನೆ ಬಂದಿದ್ದಾರೆ, ಮತ್ತೆ ಅವ್ರಿಗೂ ಸ್ವಲ್ಪ ಸಾಲ ಇದೆ, ಇಲ್ಲಾದ್ರೂ ದುಡಿದು ತೀರ್ಸು ಅಂತ ಬಂದಿದ್ದಾರೆ. ಅಂದ್ರೆ ಅಪ್ಪ ಅಮ್ಮ ಇಬ್ರು ದುಡಿತಾರ? ಅಪ್ಪ ಅಮ್ಮ ಇಬ್ರು ದುಡಿತಾರೆ, ಅಪ್ಪ ಅಮ್ಮ. ಬಟ್ ಈಗ ಗಂಡನ ಕತೆ ಏನೇ ಹೇಳ್ತಾರೆ ಅಂದ್ರೆ ಇನ್ನಷ್ಟು ಕಾಯವ ಅಥವಾ ನಿನ್ನ ಪಾಡಿಗೆ ನೀನಿರು, ನಾಳೆ ಯಾವತ್ತಾದ್ರೂ ಬಂದಾಗ ಸೇರಿಸ್ಕೊಳ್ಳಿವಂತೆ ಅಂತಾರ ಅಥವಾ ಏನ್ ಡೈವರ್ಸ್ ತಗೊಂಡ್ಬಿಡು ಅಂತಾರ? ಈಗ ಅದು ಇಲ್ಲಿ ಬಂದ್ಮೇಲೆ ನಾವು 1 ವರ್ಷ ನಾವ್ ಇಲ್ಲಿ ಇದೀವಿ ಅನ್ನೋದು ಅವ್ರಿಗೆ ಇದುವರೆಗೂ ಗೊತ್ತೇ ಇಲ್ಲ. 1 ವರ್ಷ ಆದ್ಮೇಲೆ ಗೊತ್ತಾಯ್ತು. ಅದು ನನ್ನ ಫೋನಲ್ಲಿ ಮಗಳದ್ದು ಡ್ಯಾನ್ಸ್ ಇತ್ತು ಅಂತ ಅದು ಇದನ್ನ ಹಾಕಿದ್ದೆ, ಸ್ಟೇಟಸ್ ಹಾಕಿದ್ದೆ. ಅದ್ರಲ್ಲಿ ಊರ ಹೆಸರು ಗೊತ್ತಾಗಿದೆ, ನಾವ್ ಇಂಥ ಏರಿಯಾದಲ್ಲಿ ಇದೀವಿ ಅಂತ. ಅದನ್ನ ಹುಡ್ಕೊಂಡು ಈ ಏರಿಯಾಕ್ ಬಂದು ಹುಡುಕಾಡ್ತಾ ಇದ್ದಾರೆ. ಅವ್ರು ಹುಡುಕಿ ನಮ್ಮ ಮನೇನು ಪತ್ತೆ ಹಚ್ಚಿದ್ರು. ಅಲ್ಲಿಂದ ಕಂಟಿನ್ಯೂ ಅವಾಗೆಲ್ಲ 1 ವಾರಕ್ಕೆ 15 ದಿನಕ್ಕೊಮ್ಮೆ ಬರೋರು, ಈಗ ದಿನಾ ಬರ್ತಾರೆ. ಅಂದ್ರೆ ಮನೆಗ? ಮನೆಗ್ ಬರ್ತಾರೆ, ದಿನಾ ಬರ್ತಾರೆ. ಅದು ಕುಡಿದ್ಬಿಟ್ಟೆ ಬರ್ತಾರೆ. ಬಂದು ಅದಕ್ಕೆ ಬಂದು ಊಟ ಮಾಡಿ ನೈಟ್ ಬರ್ತಾರೆ, ಊಟ ಮಾಡಿ ಹೋಗ್ತಾರೆ, ರಾತ್ರಿನೇ ನಿಲ್ಲುದಿಲ್ಲ. ಅವ್ರು ಇಲ್ಲೆಲ್ಲೋ ಬೇರೆ ಕಡೆ ರೂಮ್ ಮಾಡಿದಾರಂತೆ, ಬ್ಯಾಚುಲರ್ ರೂಮ್. ಬಟ್ ಅವ್ರು ಈಗ್ಲೂ ಹೇಳ್ತಾರೆ, ನಾವು ಕುಡಿತೇನೆ ನಿನ್ ಬಿಡ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ನಂಗೆ ಈಗ್ಲೂ ಕುಡಿಯೋದೇ ಹೆಚ್ಚು, ನೀನ್ ಬೇಕಾಗಿಲ್ಲ ಅಂತ ಲೆಕ್ಕ. ಮತ್ತೆ ಯಾಕೆ ಬರ್ತಾರೆ ಮನೆಗೆ? ಮಗು ನೋಡ್ತೀನಿ ಅಂತ ಬರ್ತಾರೆ. ಅಂದ್ರೆ ನಿಮಗೆ ದುಡ್ದಾಕೋ ಜವಾಬ್ದಾರಿ ತಗೊಳಕ್ ತಯಾರಿಲ್ಲ ಅಂತ? ತಗೊಳಕ್ ತಯಾರಿಲ್ಲ. ಮಗು ನೋಡ್ಲಿಕ್ಕೆ ಬರ್ತೀನಿ, ನೀನೇನ್ ಬೇಕಾಗಿಲ್ಲ ಅಥವಾ ದುಡ್ಡು ಹಾಕ್ಲಿಕ್ಕೆ ನನ್ ತಯಾರಿಲ್ಲ, ಏನೋ ಮಗು ನೋಡ್ಕೊಂಡು ಹೋಗ್ಲಿಕ್ಕೆ ಬರ್ತೀನಿ ಅಂತ. ಬರ್ತೀನಿ ಅಂತ. ಆದ್ರೂ ಬಂದ್ರು ಸುಮ್ನೆ ಜಗಳ ಮಾಡಿ ಹೋಗುದು, ಅದು ಆಯ್ತು ಇದು ಆಯ್ತು ಅಂತ ಹೇಳಿ ಇದೇ ಮಾಡ್ತಾ ಇದ್ದಾರೆ. ಈಗ ನಾನೇ ಮೊನ್ನೆ 1 ವಾರ ಆಯ್ತು, ಬರ್ಬೇಡ ಇನ್ನು ನಮ್ಮ ಮನೆಗ್ ಬಂದ್ರೆ ಆಯ್ತು ಅಂತ ಸ್ವಲ್ಪ ಜೋರಾಗಿ ಜಗಳ ಮಾಡಿ ಕಳಿಸಿದ್ದೇನೆ. ಒಂದ್ಸಲ ನೋಡಿದ್ರೆ ಪಾಪ ಅಲ್ಲ, ತಂದೆ ತಾಯಿ ಇಲ್ಲದ ಮಗ, ರಾತ್ರಿ ಆದ್ರೂ ಊಟ ಮಾಡಿ ಹೋಗ್ತಿದ್ನಲ್ಲ ಅನ್ಸುತ್ತೆ. ಬಟ್ ಅವರೆಲ್ಲ ಮಾತಾಡೋದ್ ನೋಡಿದ್ರೆ ಹೋಗ್ಲಿ ಬಿಡು, ಇನ್ನು ಏನ ಅವ್ರು ಮಾತಾಡಿ ನೋಡಿದ್ರೆ ಮನೆಗ್ ಕರ್ಕೋಬಾರ್ದು, ಆತರ ಮಾತಾಡ್ತಾರೆ. ಇದಕ್ಕೆ ಇನ್ನಾರು ಎನ್ಸ್ಕೊಂಡು ಈಗ ಸ್ಕೂಲ್ಗೆ ಹಾಕಿದ್ದೀನಿ ಮಗದು. ಇದೆ ಬೇಸಿಗೆ ಎಲ್ಲ ಕಳೆದ್ಮೇಲೆ ಅಂದ್ರೆ ಡ್ರೈವರ್ಸ್ ತಗೊಂಡು ನನ್ ಮಗಳು ನಾವಿಬ್ರು ಚೆನ್ನಾಗಿರೋಣ ಅಂತ. ಡೈವರ್ಸ್ ತಗೊಂಡು? ಅದಕ್ಕೆ ನಿಮ್ಮ ಹತ್ರ ಕೇಳ್ಬೇಕು. ತಂದೆ ತಾಯಿ ಏನು ಹೇಳ್ತಾರೆ? ಅವ್ರು ನಿನ್ ಇಷ್ಟ ಅಮ್ಮ, ನೀನ್ ಹೆಂಗಂತಿ ಹಂಗೆ, ನಿನ್ ಮನಸ್ಸಿನಲ್ಲಿ ಹೆಂಗಿದೆ ಹಂಗೆ.
ಅಲ್ಲ ಈಗ ಇಷ್ಟ ಆಯ್ತು. ಡೈವರ್ಸ್ ತಗೊಂಡ್ರು ತಗೊಳ್ದೆ ಒಂದ್ ವೇಳೆ ತಗೊಂಡ್ರೆ ಏನ್ ವ್ಯತ್ಯಾಸ? ಈತ ಬರಲ್ಲ ಅನ್ನೋದೊಂದು ಬಿಟ್ರೆ ಬರಲ್ಲ ಜೀವನನೇ ಅಂದ್ರೆ ನೀನೇ ದುಡಿಬೇಕು, ನೀನೇ ತಿನ್ಬೇಕು, ನೀನೇ ಸಾಕಬೇಕು. ಹೌದು. ಅಂದ್ರೆ ಡೈವರ್ಸ್ ತಗೊಂಡ್ರೆ ಅದೊಂದೇ ಬದಲಾವಣೆ, ಅಥವಾ ಓಕೆ ಇನ್ನು ಅವನಿಗೂ ನನಗೂ ಸಂಬಂಧ ಇಲ್ಲ ಅನ್ನೋದೊಂದು ಮಾನಸಿಕ ನೆಮ್ಮದಿ ಅಷ್ಟೇ ಅದು. ಹೌದು. ಓಕೆ, ಅದಾದ ಮೇಲೂ ಬರಲ್ಲ ಅಂತ ಖಾತ್ರಿ ಇದೆಯಾ? ಗೊತ್ತಿಲ್ಲ, ಬರ್ತಾರೆ ಅವ್ರು, ಬರಲ್ಲ ಅಂತಲ್ಲ, ಬರ್ತಾರೆ. ಬಟ್ ಅದೊಂದು ಇರ್ತದಲ್ಲ, ಮಗುವನ್ನು ನೆಪ ಹಿಡ್ಕೊಂಡು ಬರ್ತಾರೆ. ಬರ್ತಾರೆ. ಅಂದ್ರೆ ತಾಂಡ ಮೇಲೂ ಬರ್ತಾರೆ ಅಂದ್ರೆ ತಾಣೋದಕ್ಕೆ ಅರ್ಥವಿಲ್ವಲ್ಲ ಮತ್ತೆ. ನೋಡವಾ, ಇಲ್ಲಿ ನನಗೆ ಅರ್ಥವಾಯ್ತು. ಈಗ ನೀನೇನು ಕೇಳಕ್ಕೆ ಬಂದಿದೀಯಾ, ನಿನ್ನ ಮನದ ಇಚ್ಛೆ ಏನು ಅಥವಾ ಏನು ವಿಚಾರ ನಿನ್ನ ಧ್ವನಿಯಲ್ಲಿ ವ್ಯಕ್ತವಾಗ್ತಿದೆ ನನಗೆ ಅರ್ಥವಾಗ್ತಿದೆ. ಆದರೆ ಇಲ್ಲಿ ನೋಡಿ, ಬಹಳ ಅನುಕಂಪದಿಂದ ನೀನು ಎಷ್ಟು ಕಷ್ಟವನ್ನು ಅನುಭವಿಸಿ ಇಷ್ಟೆಲ್ಲ ವ್ಯಾಘ್ರ ಮನಸ್ಥಿತಿ, ಕುಡುಕನ ಮನಸ್ಥಿತಿ, ಬೇಜವಾಬ್ದಾರಿ ಮನಸ್ಥಿತಿ, ಯಾವುದಕ್ಕೂ ಓಲಿ ದುಡ್ದು ಹಾಕುವುದು ಬೇಡ, ಒಂದು ನೆಮ್ಮದಿಗಾದರೂ ನನಗೊಂಚೂರು ದಾರಿ ಮಾಡಿಕೊಡ್ಲಿಲ್ವಲ್ಲ ಅನ್ನೋ ಇಷ್ಟೆಲ್ಲ ನೋವು ತಿಂದು ಕೂಡ ಕಡೆಯಲ್ಲಿ ನೀನು ಹೇಳಿದೆ, ಅಯ್ಯೋ ತಂದೆ ತಾಯಿ ಇಲ್ಲದವನು ಹೇಗೋ ಊಟ ಮಾಡ್ಕೊಂಡು ಹೋಗ್ತಿದ್ದ, ಅದಕ್ಕೂ ನಾನು ಏನು ಅಡ್ಡ ಹಾಕಿದ್ನೋ ಏನೋ ಅನ್ನೋ ಪಾಪ ಪ್ರಜ್ಞೆ ನಿನ್ನಲ್ಲಿದೆ. ಅಂದರೆ ಇದು ನಿನ್ನ ದೊಡ್ಡತನವ. ಆದರೆ ಸತ್ಯ ಏನಂದರೆ, ನಾನು ಇದರಿಂದ ಬೇಸತ್ತು ಈತನ ನಂಬಿಕೊಂಡ್ರೆ ಆಗಲ್ಲ, 2 ಮಕ್ಕಳಿದ್ದಾವೆ ಅಥವಾ ಒಂದು ಮಗು ಇದೆ, ನಾನು ಈತನ ನಂಬಿಕೊಂಡ್ರೆ ಜೀವನ ಮಾಡಲಿಕ್ಕಾಗಲ್ಲ, ನಾನು ದುಡಿಬೇಕು, ನಾನೇ ನೋಡ್ಕೊಳ್ಬೇಕು, ಈತನ ಕಟ್ಕೊಂಡ್ಬಿಟ್ಟಿದ್ದೀನಿ, ಬೇರೆ ದಾರಿ ಇಲ್ಲ. ಈಗೇನೋ ನನ್ನ ಮಗು ನಾನು ಸಾಕುವಷ್ಟು ಶಕ್ತಿ ಭಗವಂತ ನನಗೆ ಆಯಸ್ಸು ಆರೋಗ್ಯ ಕೊಟ್ಟಿದ್ದಾನೆ, ಈಗ ನಾನು ಈತನನ್ನು ದೂಷಿಸ್ತಾ ಇವನು ಹಿಂಗೆ ಅಂತ ನಾನು ಮನೇಲೆ ಕೂತ್ಕೊಂಡ್ರೆ ಇದಾಗೋ ಕೆಲಸ ಅಲ್ಲ ಅಂತ ನಿರ್ಧಾರ ಮಾಡಿ ಹೊರಗಡೆ ಕೆಲಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ ದಿನವೇ ನೀನು ಈತನನ್ನು ಅಂದರೆ ಜೊತೆ ಇದ್ದಾನೆ ಅನ್ನೋದು ಬಿಟ್ಟರೆ ನಂಬಿಕೊಂಡು ಬದುಕ್ತಿಲ್ಲ ನೀನು. ಡೈವರ್ಸ್ ತಗೊಂಡು ಹೋಗುವುದು ಅಂದ್ರೆ ಅದರ್ಥ ನಾನು ನನ್ನ ಬದುಕನ್ನು ಇಂಡಿವಿಜುವಲ್ ಆಗಿ ಅಂದರೆ ಭಾಳ ಸ್ವತಂತ್ರವಾಗಿ ಬದುಕುವುದನ್ನು ನಾನು ಕಲ್ತಿದ್ದೀನಿ ಅನ್ನೋದು ಡೈವರ್ಸ್ ಅನ್ನೋದು ಸೂಚಿಸುತ್ತೆ, ಹೌದಲ್ಲ? ಡೈವರ್ಸ್ ಅನ್ನೋದು 2 ವಿಚಾರಕ್ಕೆ ಕಾರಣ ಆಗುತ್ತೆ. ಒಂದು, ಅಲ್ಲಿವರೆಗೂ ಜೊತೆಗಿದ್ದ ಆ ಕುಡುಕನೋ ಅಥವಾ ಯಾವುದೋ ರೀತಿಯಲ್ಲಿ ತೊಂದರೆ ಕೊಡ್ತಿದ್ದ ಆ ಗಂಡ ಅನಿಸಿಕೊಂಡವನು ಡೈವರ್ಸ್ ಕಾರಣದಿಂದ ಬೇರ್ಪಡ್ತಾನೆ ಅಥವಾ ಅವನು ದೂರ ಹೋಗ್ತಾನೆ. ಆ್ಯಂಡ್ 2ನೇದು, ಅಲ್ಲಿಂದ ಇಡೀ ಮಗು ಸಾಕುವುದು ಅಥವಾ ನಿನ್ನ ಮನೆ ಜವಾಬ್ದಾರಿ ಅಥವಾ ನಿನ್ನ ತಂದೆ ತಾಯಿ ಅಥವಾ ಈ ವಿಚಾರಗಳೇನಿದ್ದಾವೆ ಅದು ನೇರವಾಗಿ ನಿನ್ನ ತಲೆ ಮೇಲೆ ಬೀಳುತ್ತೆ. ಅದು ಈಗ ಬೀಳೋದಲ್ಲ, ಬಹಳ ಹಿಂದೆನೇ ನಿನ್ನ ತಲೆ ಮೇಲೆ ಹಾಕೊಂಡಿದೀಯ ಅದನ್ನು. ಹಾಗಾಗಿ ನಾನು ಹೇಳೋದವ, ಇಲ್ಲಿ ಭಾಳ ಮುಂದೆ ಬಂದಿದ್ದೀಯ. ಗಂಡನ ಈ ವಿಚಾರಗಳು ಏನು ಕುಡಿಯೋದು, ಬಂದು ಜಗಳ ಮಾಡೋದು, ಹೊಡೆಯೋದು, ಎಂಥದ್ದೇನೋ ಇದ್ದರೆ ನೀನೇ ಬಿಸಿ ಮುಟ್ಟಿಸು, ಪೊಲೀಸ್ ಕಂಪ್ಲೇಂಟ್ ಕೊಡು, ಈ ಥರದ್ದೇನೋ ಮಾಡು. ಆದರೆ ಡೈವರ್ಸ್ ಅನ್ನೋ ವಿಚಾರ ಇದೆಯಲ್ಲವ ನಿನ್ನ ಬದುಕಲ್ಲಿ, ಈಗ ತಗೊಂಡ್ರು ತಗೊಳ್ದೆವು, ಈಗ ತಗೊಂಡು ನಾನೇನು ಬೇರೆ ಮದುವೆ ಆಗಬೇಕಿಲ್ಲ, ತಗೊಂಡು ಈತ ದೂರ ಡೈವರ್ಸ್ ತಗೊಂಡ ತಕ್ಷಣ ಹೋಗೋಣಪ್ಪ ಅವಳು ಡೈವರ್ಸ್ ತಗೊಂಡ್ಬಿಟ್ಟಿದ್ದಾಳೆ, ಇನ್ನು ನಾಳೆ ನಾನು ಹೋಗಬಾರ್ದು ಅನ್ನೋ ಆ ಮಟ್ಟಿನ ಪ್ರಜ್ಞೆ ಇರುವಂತಹ ವ್ಯಕ್ತಿತ್ವ ಆತನದ್ದಲ್ಲ. ನಾನು ತಗೊಂಡ್ರು ತಗೊಳ್ಳದೆ ಹೋದ್ರು ಆತ ಬಂದು ಆ ಎಡವಟ್ಟನ್ನು ಮಾಡೇ ಮಾಡ್ತಾನೆ. ಹೇಳುವ ಒಮ್ಮೆ ಹೇಳ್ತಾನೆ, ಡ್ರೈವರ್ ತಗೊಂಡಿಲ್ಲಲ್ಲ ಅದಕ್ಕೆ ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳ್ತಾನೆ. ಈಗ ಸುಮ್ಮನೆ ಈಗ ಆತ ಹೇಳ್ತಾನೆ ಬಿಟ್ಟುಬಿಡು. ನಾನು ನಿನ್ನೆ ಸುಮ್ಮನೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳಿದೆ, ಅದು ತಗೊಂಡ ಮೇಲಾದರೂ ಅದು ನಿಂತು ಬಿಡ್ತಾನ ಹೌದಾ ಅಂತ ನಿನ್ನನ್ನು ಕೇಳಿದಾಗ ಇಲ್ಲ ಬರ್ತಾನೆ ಆತ. ಈಗ ಹೋಗ್ಲಿ, ಮಗುವಿಗೂ ತಂದೆಗೂ ಸಂಬಂಧ ಹೇಗಿದೆ? ಅವ್ರು ಮೊದ್ಲು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಜಗಳ ಮಾಡಿದಾಗ ಮೊಬೈಲ್ ಎಲ್ಲ ಕಿತ್ತು ಹೊಡ್ಸಿದಾಗ ಅವಾಗೆಲ್ಲ ಬೇಡ ಅಂತಿದ್ಲು. ಈಗ ಈಗ ಸ್ವಲ್ಪ ಹತ್ತಿರ ಆಗಿದೆ. ಅಪ್ಪ ಬೇಕಂತಾಳೆ ಅವಳು, ಈಗಲೂ ಸಹ ಹೇಳ್ತಾಳೆ ಕುಡಿಬೇಡಪ್ಪ ಚೆನ್ನಾಗಿರು. ಅವಳು ಈಗ 6-7 ವರ್ಷ ನಡೀತಾ ಇದೆ ಮಗುವಿಗೆ. ಆಯಿತು ತಾಯಿ, ಈಗ ನಾನು ಹೇಳೋ ಈ ವಿಚಾರ ಸ್ವಲ್ಪ ನಿನ್ನ ಇಚ್ಛೆಗೆ ವಿರುದ್ಧ ಆಗಿರ್ಬೋದು, ಆದರೆ ಒಂದು ಹೇಳೋದು, ಮಗುವಿನ ಬಾಲ್ಯ ಅಂತ ಏನಿದೆಯಲ್ಲ, ತಂದೆ ಅಂದರೆ ಹೆಂಡತಿಯಾಗಿ ಈ ಗಂಡನ ಕುಡಿತದ ಚಟ, ಬೇಜವಾಬ್ದಾರಿ ವ್ಯಕ್ತಿತ್ವ ಅಥವಾ ತುಂಬ ಕ್ರೂರ ಮನಸ್ಥಿತಿ ಅಥವಾ ಈ ರೀತಿಯ ವರ್ತನೆ, ತಾಯಿ ಅಂದರೆ ಹೆಂಡತಿ ಮತ್ತು ಗಂಡ ನಿಮ್ಮಿಬ್ಬರ ಸಂಘರ್ಷ ಬೇರೆ, ಆದರೆ ಮಗುವಿನ ಬದುಕು ಬೇರೆ. ಈಗ ಅಂದರೆ ಆತ ಅಲ್ಲಿಂದ ಇಲ್ಲಿಗೆ ಬರ್ತಿರೋದು ಅಥವಾ ಅಲ್ಲಿ ಬಂದು ಹೋಗ್ತಿರೋದು ಮಗು ಅನ್ನೋ ಕಾರಣಕ್ಕೆ, ಹಂಗಂತ ಈತ ಮಾಡ್ತಿರೋದು ಸರಿ ಅಂತ ಅಲ್ಲ. ಈತ ಈ ಮನಸ್ಥಿತಿಯವರು ಸಂಸಾರಕ್ಕೆ ಅಯೋಗ್ಯರು. ಆದರೆ ಅವತ್ತು ಮದುವೆ ಆಗೋ ಸಮಯದಲ್ಲಿ ನಾನೊಂಚೂರು ಕುಡಿತೀನಿ ಅಂತ ಹೇಳಿದಾಗ ಬಿಡು ಒಂಚೂರು ಅಲ್ವಾ ಅಂತ ಮುಂದುವರೆದ ಪಾಪಕ್ಕೆ ನೀನು ಅನುಭವಿಸ್ತಿದ್ದೀಯ ಇವತ್ತು.
ಹೌದು ಗುರುಗಳೇ. ಆ ಪಾಪ ನೀನು ಇಲ್ಲಿ ತಿಂತಾ ಇದೀಯ. ಆದರೆ ಇಲ್ಲಿ ಡೈವರ್ಸ್ ಅನ್ನೋದು ಪರಿಹಾರ ಆಗಲಿಕ್ಕಿಲ್ಲ. ಯಾಕಂದರೆ ಈಗ ಆ ಮಗು ನಾಳೆ ಆ ವ್ಯಕ್ತಿಯ ಉದ್ಧಾರಕ್ಕೆ ಕಾರಣ ಆಗ್ಬೋದು, ಗೊತ್ತಿಲ್ಲ. ಆದರೆ ನೀನು ಒಂದೇ ವಿಚಾರದಲ್ಲಿ ನಿಯಂತ್ರಿಸಬೇಕು. ನನ್ನ ತಂದೆ ತಾಯಿಗಳು ಅಥವಾ ನನ್ನ ತಮ್ಮ ಅಥವಾ ನನ್ನದೊಂದೇನು ಕುಟುಂಬ ಇದೆಯಲ್ಲವ, ಅದಕ್ಕೆ ಇವನಿಂದ ತೊಂದರೆ ಆಗದಂಗೆ ನೀನು ನೋಡ್ಕೊಳ್ಬೇಕು. ಆಗೊಂದು ವೇಳೆ ತೊಂದರೆ ಆಗ್ತಿದೆ ಅಂದರೆ ಮಾತ್ರ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಇವನಿಗೆ ಪೆಟ್ಟು ಕೊಡಿಸಬೇಕು. ಇಲ್ಲ ಆ ಕಾರಣಕ್ಕೆ ಬೇಕಾದರೆ ಡೈವರ್ಸ್ ತಗೊಳ್ಬೋದು. ಬಿಟ್ಟರೆ ಇಲ್ಲಿ ನಾನು ಹೇಳೋದು, ಸದ್ಯಕ್ಕೆ ನೀನೇನು ದುಡಿತಾ ಇದೆಯಾ, ನಿನ್ನ ಸಂಸಾರ ನೋಡ್ಕೊಳ್ತಾ ಇದೆಯಾ, ಬಂದಂತೂ ತನ್ನ ತಿಂದು ಹೋಗ್ತಾನೆ, ತೊಂದರೆ ಇಲ್ಲ ಅಂತ ಸುಮ್ಮನಿದ್ದು ಬಿಡು. ಈಗ ತಗೊಂಡಾಗ ಏನಾಗ್ಬಿಡುತ್ತೆ, ನಿನ್ನ ಮಗುವಿಗೆ ನೀನು ತುಂಬ ಗೊಂದಲ ಉಂಟು ಮಾಡ್ತೀಯ ಅಲ್ವಾ. ಈಗ ತಗೊಂಡ್ರು ತಗೊಳ್ಳದೆ ಹೋದ್ರೂ ವ್ಯತ್ಯಾಸ ಏನಿರಲ್ಲವ. ಬಟ್ ಅವತ್ತು ನಾನು ಮಾಡಿದ ಎಡವಟ್ಟು ನಿರ್ಧಾರಕ್ಕೆ ಇದು ನನಗೆ ಶಿಕ್ಷೆ, ಬಟ್ ಇದು ಶಾಶ್ವತವಾಗಿರಲ್ಲ. ಅಲ್ಲೆಲ್ಲೋ ಒಂದು ಕಡೆ ಅದು ಬದಲಾಗುತ್ತೆ. ನಂಬಿಕೆಯಿಂದಾನೇ ಇಷ್ಟು ದಿನ ಬಂದ್ರು ಸರಿ, ಪರವಾಗಿಲ್ಲ, ನೀನ್ ಬದಲಾಗ್ತಾನೆ ಅಂತ ಬದಲಾವಣೆಗೆ ನೀನು ನಿರೀಕ್ಷೆನೆ ಮಾಡಬೇಡ. ನಾನು ನಿನ್ಗೆ ಆ ಭರವಸೆನೇ ಕೊಡಲ್ಲ. ನೀನು ಕಾಯ್ಬೇಕಾಗಿರೋದು ಅದು ಬದಲಾವಣೆ ಆಗುತ್ತೆ ಅಂತ ಅಲ್ಲ, ಅದು ಆಗಲ್ಲ. ಅದು ನಾನು ಹೇಳ್ತಿರೋದು ಕೇವಲ ಬಂದು ಹೋಗ್ತಾನೆ ಅನ್ನೋದು ಅಷ್ಟೇ ತಲೆಯಲ್ಲಿಟ್ಕೋ. ಯಾಕೆ ಈತ ಕೂಡ ನಾಳೆ ದಿನ ಕಷ್ಟ ಕಾಲದಲ್ಲಿ ನೆರವಾಗ್ಬೋದು ಏನೋ, ಯಾರಿಗೆ ಗೊತ್ತು. ಇನ್ನೊಂದು ಗುರುಗಳು, ಇವ್ರು ಬಂದ್ ಹೋಗ್ತಾ ಇದಾರಲ್ಲ, ಅವ್ರ ಅಣ್ಣ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇಲ್ಲಿದ್ದಾನೆ ಅವನು, ಏನಾದ್ರೂ ಆದ್ರೆ ಹೇಳ್ತಾ ಇದಾರೆ, ಮೊನ್ನೆ ಹೇಳಿದಾರಂತೆ ಅವರ ನನ್ನ ಅಣ್ಣನ ಹತ್ರ ಹೇಳಿದಾರಂತೆ, ಅವ್ನು ಸತ್ತೋಗ್ಲಿ ಅವಳನ್ನ ಮಾಡ್ತೀನಿ ಅಂತ. ಅಂದ್ರೆ ಇವನ್ ಸಾಯ್ಬೇಕು, ನನ್ ಗಂಡ ಸಾಯ್ಬೇಕು, ಇಲ್ಲಿಂದ ಊರಿಂದ ಹೆಣ ತಗೊಂಡ್ ಹೋದ್ರೆ ಇವಳನ್ನ ನನ್ನನ್ನು ಬಡಿಬೇಕು, ಇಲ್ಲ ನನಗೇನಾದ್ರೂ ಮಾಡ್ಬೇಕು. ಅಂದ್ರೆ ಅವ್ರ ತಮ್ಮ ಸಾಯ್ಬೇಕು ಅನ್ನೋದಕ್ಕೆ ಆತನಿಗೆ ಯಾಕೆ ಆಸೆ? ಮತ್ತೆ ನನ್ ಮೇಲೆ ದೋಷ ತೋರಿಸ್ಕೋಬೇಕು ಅನ್ನೋದು. ನೀನ್ ಬೇಕಾದ್ರೆ ನೀನ್ ಗಂಡದ ಮೇಲೂ ಅವನ ಮೇಲೂ ಕಂಪ್ಲೇಂಟ್ ಕೊಡು, ಅರ್ಥ ಆಯ್ತಲ್ಲ. ಇಲ್ಲಿ ಅವರ ಹೆದರಿಸುವಿಕೆಯ ಮಾತುಗಳಿಗೆಲ್ಲ ನೀನು ಬಗ್ತಾ ಹೋಗಬಾರ್ದು. ಫಸ್ಟ್ ಆಫ್ ಆಲ್ ಅವನು ಯಾರು ನೀನು ಹೇಳಲಿಕ್ಕೆ? ನೀನು ಇಷ್ಟು ನಿನ್ನ ಬದುಕಲ್ಲಿ ನಿನ್ನ ಗಂಡ ಏನೋ ಆದಾಯ, ನಿಂದೇನೋ ವಿಚಾರಗಳು ನಡೀತು ಅಂದರೆ ಅವನು ಬಂದು ತಲೆ ಹಾಕ್ಲಿಕ್ಕೆ ಅವನು ಯಾರೂ ಅಲ್ಲ. ಅವನ ಅಣ್ಣ ಇರ್ಬೋದು, ಕಳ್ಕೊಂಡೆ, ನನ್ನ ಗಂಡ ನಾನು ಕಳ್ಕೊಂಡೆ ಅಂತ ನೀನು ಸುಮ್ಮನೆ ಆಗ್ಬೋದು ಅಷ್ಟೇ. ಅವನೇನೋ ನಿನಗೆ ಮಾಡಿಬಿಟ್ಟು ಅವನು ನೆಮ್ಮದಿಯಾಗಿರ್ಲಿಕ್ಕೆ ಆಗಲ್ಲ. ಇಲ್ಲಿ ಎಲ್ಲರಿಗೂ ನ್ಯಾಯ ಒಂದೇ. ಬಟ್ ಏನಂದ್ರೆ ಎದುರಿಸಬಹುದು ಅಷ್ಟೇ. ಅದೇ ಇಷ್ಟ ದಿನ ಬಂದ್ರೆ ಬರ್ಲಿ ಬಿಡು, ಊಟ ಮಾಡ್ಕೊಂಡು ಹೋಗ್ತಾನೆ, ಹೋಗ್ಲಿ ಪಾಪ ಅಂತ ಅನ್ಸಿದ್. ಇವ್ರು ಯಾವಾಗ ಇವ್ರು ಅವ್ರ ಹತ್ರನೇ ಇದ್ದಾನೆ, ಅವ್ಳಿಗೇನಾದ್ರೂ ಆದ್ರೆ ಅವ್ಳು ನೋಡ್ಕೋತೀನಿ ಅಂತ ಹೇಳ್ತಿದ್ಮೇಲೆ ಆ ಮನಸ್ಥಿತಿಗಳನ್ನ ಅವನ್ನೆಲ್ಲ ಹೇಳ್ಕೊ, ಅದನ್ನೆಲ್ಲ ಒಂದ್ ಕಡೆ ರೆಕಾರ್ಡಿಂಗ್ ಮಾಡಿ ಇಡ್ಕೋ. ಇಲ್ಲ ನಾನು ಹೇಳೋದು ಕರ್ಮಕ್ಕೆ ಬಿಟ್ಬಿಡು. ನೀನೀಗ ಸರಿ ನಾವು ಡೈವರ್ಸ್ ಕೊಟ್ಟೆ, ಈತ ಏನೋ ಮಾಡ್ಕೊಂಡ, ಅವಾಗ್ಲೂ ನಿನ್ ಮೇಲೆ ಬರುತ್ತಲ್ಲ. ಅಂದ್ರೆ ನೀನು ಬಹಳ ಅಪಹಪಿಸ್ತಿರೋ ಈ ಡೈವರ್ಸ್ ಅನ್ನೋದು ಇಲ್ಲಿ ಪರಿಹಾರ ಅಲ್ವೇ ಇಲ್ಲ. ನೀನು ತಗೊಂಡ್ರು ತಗೊಳ್ಳದೆ ಹೋದ್ರೂ ಪರಿಸ್ಥಿತಿ ಹಾಗೇ ಇರುತ್ತೆ. ಅದೇ ನೀನು ಪೊಲೀಸ್ನವ್ರನ್ನ ಕರ್ಕೊಂಬಂದು ನೋಡಿ ಡೈವರ್ಸ್ ಪೇಪರ್ ನೋಡಿ ಡೈವರ್ಸ್ ಆಗಿದೆ ಆದ್ರೂ ಇವನು ಬರ್ತಾವನೆ ಅಂತ ನೀನು ದಿವಸ ಹೇಳ್ತಾ ಇರ್ಬೇಕಷ್ಟೇ. ವಿಷಯ ಇದು ಬಹಳ ಸೂಕ್ಷ್ಮವಾದದ್ದು. ಅವ್ರ ಅಣ್ಣಂಗೆ ಅದರ್ಕೊಂಡು ಅವ್ರ ಅಣ್ಣ ಹೇಳ್ಬಿಟ್ಟ ಅಂತಲೋ ಇದು ಯಾವುದೋ ಕಾರಣಕ್ಕೆ ತಗೊಳ್ಳೋದಲ್ಲ. ಇದು ನನಗೆ ನನ್ನ ಮಗು ಬಾಲ್ಯದಲ್ಲಿ ತಂದೆ ಪ್ರೀತಿಯನ್ನು ಪಡ್ಕೊಳ್ಳಿ ಅನ್ನೋ ಕಾರಣಕ್ಕೊಬ್ಬ ತಾಯಿಯಾಗಿ ಆತ ಕುಡ್ಕೊಂಡು ನಾಳೆ ದಿನ ಏನೋ ಆದರೆ ಅದಕ್ಕೆ ಕರ್ಮ ಇದೆ ಅಥವಾ ಅದನ್ನು ಕಾಲ ನೋಡ್ಕೊಳ್ಳುತ್ತೆ. ಅದಕ್ಕೆ ನೀನು ಹೆದರ್ಕೊಂಡು ಯಾರು ಅವ್ರಿಗಿಂತ ಮುಂಚೆ ನೀನೇ ಹೋಗ್ಬೋದು, ಯಾರಿಗೆ ಗೊತ್ತವ. ಹಾಗಾಗಿ ಇಲ್ಲಿ ನಿನ್ನ ತಂದೆ ತಾಯಿಗಳು ನಿನಗೆ ಈ ಆಯ್ಕೆಯನ್ನು ಯಾಕೆ ಬಿಟ್ಟಿದ್ದಾರೆ ಅಂದರೆ ಅವ್ರಿಗೆ ಗೊತ್ತು ಇಲ್ಲಿ ತಗೊಂಡ್ರು ತಗೊಳ್ಳದೆ ಹೋದ್ರು ಏನೂ ವ್ಯತ್ಯಾಸ ಆಗಲ್ಲ ಅಂತ. ಅದಕ್ಕೆ ಅವರು ಸುಮ್ಮನಿದ್ದಾರೆ. ಇಲ್ಲಾಂದ್ರೆ ಅವರು ಹೇಳಿರೋರು ನನ್ನವರೆಗೂ ಅದು ಬರ್ತಾನೆ ಇರಲಿಲ್ಲ. ನಿನಗೆ ನಾನು ಹೇಳೋದು ಅವ್ರ ಅಣ್ಣ ಅವರು ನಿನ್ನ ಮನೇಲಿ ನೀನು ಎಷ್ಟು ಸ್ಟ್ರಿಕ್ಟ್ ಆಗಿಡಬೇಕು ಅಂದರೆ ಬರ್ತೀಯ, ಸುಮ್ಮನೆ ಊಟ ಮಾಡಬೇಕು, ಇರಬೇಕು, ಮಗಳಿಗೆ ಒಂಚೂರು ಪ್ರೀತಿ ಕೊಡಬೇಕು, ಇದ್ರೆ ಇರು, ಇಲ್ಲಾಂದ್ರೆ ಹೋಗ್ತಾ ಇರು, ಅಂದರೆ ಲೆಕ್ಕಕ್ಕೆ ಇಟ್ಕೊಳ್ಬಾರ್ದು.
ಹಾಗೇನೆ ಇದ್ವಿ ಗುರುಗಳೇ, ಅವ್ರನ್ನ ಲೆಕ್ಕಕ್ಕೆ ಹಾಗೇನೆ ಇದ್ರೂ ಇಲ್ಲ, ಹಾಗೇನೆ ಇರಬೇಕು. ಯಾಕಂದ್ರೆ ಇಲ್ಲಿ ಬಿಡು, ಇವ್ರು ಹೆಂಗೂ ಪೊಲೀಸ್ನವ್ರಿಗೆ ಹೇಳಲ್ಲ, ಇವ್ರು ಹೆಂಗೂ ಏನು ಆ್ಯಕ್ಷನ್ ತಗೊಳ್ಳಲ್ಲ, ನಾನು ಬಡ್ದಂಗೆ ಬಡಿಸ್ಕೊಂಡು ಬೈದಂಗೆ ಬೈಸ್ಕೊಂಡು ಸುಮ್ಮನೆ ಇರ್ತಾರೆ ಅನ್ನೋ ಮನಸ್ಥಿತಿ ಅಂತ. ಅಂದರೆ ನಿಮ್ಮ ಈ ಮೃದು ವ್ಯಕ್ತಿತ್ವಗಳೇ ಅಥವಾ ನಿಮ್ಮ ಈ ಸುಮ್ಮನಿರುವಿಕೆಯೇ ಅವರಿಗೆ ಬಹಳ ದೊಡ್ಡ ಶಸ್ತ್ರ ಆಗ್ಬಿಟ್ಟಿರುತ್ತೆ, ಅಥವಾ ಅವ್ರು ಭಾಳ ದೊಡ್ಡ ಧೈರ್ಯ. ಹಾಗಾಗಿ ನಿನ್ನ ಮಗುವಿಗೆ ತಂದೆಯ ಪ್ರೀತಿ ಬೇಕು ಅನ್ನೋದು ಒಂದು. ಆ್ಯಂಡ್ ಎರಡು, ಡೈವರ್ಸ್ ತಗೊಂಡ್ರು ತಗೊಳ್ಳದೆ ಹೋದ್ರು ಈತ ಕುಡ್ಕೊಂಡು ಬಂದಾಗ ನಾನು ಎಷ್ಟು ಸತಿ ಪೊಲೀಸ್ನವ್ರು ಕರ್ಕೊಂಡು ಬರಲಿ. ಹಾಗಾಗಿ ಇಲ್ಲಿ ಪಲಾಯನ ಮಾಡಬೇಡ, ತಮ್ಮ ಒಂಚೂರು ದೊಡ್ಡವನಾಗೋವರೆಗೂ ಆಯ್ತಲ್ಲ, ತಮ್ಮನನ್ನು ತನ್ನ ಮಗನೇ ಅಂದುಕೊಂಡು ಬದುಕಿಸು, ಸಾಕು, ಮಗುವನ್ನು ಸಾಕು, ತಂದೆ ತಾಯಿ ನೋಡ್ಕೊ. ನಿನಗೆ ಆ ಶಕ್ತಿಯನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಬಟ್ ಗಂಡನ ವಿಚಾರದಲ್ಲಿ ನಾಳೆ ಬದಲಾಗ್ತಾನ, ಬದಲಾಗಲ್ಲ. ಯಾಕಂದರೆ ಅದು ಬಹಳ ಪೀಕಲ್ಲಿದೆ, ಅದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ನೀನು ನಾಳೆ ಯಾವುದಕ್ಕಾದರೂ ಸಿದ್ಧರಿರಬೇಕಂದ್ರೆ ನಿನಗೇನೂ ಆಗಲ್ಲ. ಅದು ನಾಳೆ ಏನೋ ಆಯಿತು, ಎಲ್ಲೋ ಏನೋ ಬಿತ್ತು ಅಂದಾಗಲೂ ಕೂಡ ನೀನು ತುಂಬ ದುಃಖ ಪಡೋದಕ್ಕಲ್ಲಿ ಕಾರಣ ಇಲ್ಲ. ಯಾಕಂದರೆ ದುಶ್ಚಟಕ್ಕೆ ದಾಸರಾದವರು ಆ ಕಾರಣದಿಂದಲೇ ಅಂತ್ಯವಾಗ್ತಾರೆ. ಅದು ಕುಡಿತ ಮಾತ್ರವಲ್ಲ, ಅದು ಹೆಣ್ಣು ಹೆಂಡ, ಜೂಜು, ಪರರ ಸ್ವತ್ತು, ಇದೆಲ್ಲವೂ ಕೂಡ ಮನುಷ್ಯನ ಅಧೋಗತಿ ಅಥವಾ ಅವನತಿ ಅಥವಾ ರಕ್ತಪಾತಕ್ಕೆ ಇವೆಲ್ಲವೂ ಕೂಡ ಆರಂಭ. ರಾಜರುಗಳಿಗೆ ಬಿಡ್ಲಿಲ್ಲ ಇದು. ಹಾಗಾಗಿ ಹೇಳವ ಅವ್ರ ಅಣ್ಣ ಅಂದ್ರು ಮತ್ತೆ ಅವ್ರ ಅಕ್ಕಂದ್ರು ಎಲ್ಲರೂ ನನ್ನ ಮೇಲೆನೆ ಆಗ್ತಾ ಇದ್ದಾರೆ. ನೀನು ಅದೇ ಮೊದ್ಲಿಂದಲೂ ಕೂಡ ಇಂಥದ್ದೇನು ಕುಡುಕ ಬೇಜವಾಬ್ದಾರಿಯಿಂದ ಎಲ್ಲಿಡಬೇಕೋ ಅಲ್ಲಿ ಇಟ್ಬಿಟ್ಟು ನಮ್ಮ ಸಂಸಾರ, ನೀನು ಯಾವನಲ್ಲೋ ಬಂದು ಕೇಳಲಿಕ್ಕೆ, ನೀನು ಯಾವಳೆ ಬಂದು ಕೇಳಲಿಕ್ಕೆ ಅನ್ನೋ ಥರ ನನ್ನ ವ್ಯಕ್ತಿತ್ವ ಇದ್ದರೆ ಯಾವನು ಯಾವಳು ಹತ್ರಕ್ಕೆ ಬರಲ್ಲ. ಇದನ್ನೆಲ್ಲ ಬಿಟ್ಕೊಂಡು ಎದುರಿಸ್ಕೊಂಡು ಅಂದ್ರೆ ಅವ್ರ ಅಣ್ಣನೋ ಅವ್ರ ಅಕ್ಕನೋ ಯಾರವ ಅವಳು? ಏನು ಭಾಳ ಶ್ರೀರಾಮಚಂದ್ರನಾಗಿ ಅವನಿಗೆ ನೀನು ಕಾಟ ಕೊಟ್ಟಿದ್ರೆ ಅಥವಾ ಅವನಿಗೆ ನೀನು ದ್ರೋಹ ಮಾಡಿದರೆ ನನ್ನ ತಮ್ಮನಿಗೆ ಯಾಕೆ ಹಿಂಗೆ ಮಾಡ್ತೀಯ, ನಮ್ಮ ಅಣ್ಣನಿಗೆ ಯಾಕೆ ಹಿಂಗೆ ಮಾಡ್ತೀಯ ಅಂತ ಕೇಳಿದರೆ ನಿನಗೆ ಹೇಳ್ಬೋದಿತ್ತು. ಇಂಥವ್ನು ಕಟ್ಕೊಂಡು ಬಾಳ್ತಿರೋದೇ ಅಥವಾ ಇನ್ನೂ ಊಟ ಹಾಕ್ತಿರೋದೇ ದೊಡ್ಡದು, ಇನ್ನು ಅವ್ರೇನು ಕೇಳೋದು? ನೋಡವ, ಇಲ್ಲಿ ಹೇಳ್ತೀನಿ, ಯಾವ ಕೇಸ್ಗಳು ನಿನ್ನ ಮೇಲೆ ನಿಲ್ಲಲ್ಲ. ಹೇಳು. ಅವರು ನನಗೆ ತುಂಬಾ ಎದುರಿಸಲು ಟೈಮ್ ಮಾಡ್ತಾರೆ, ನಾನು ಕೇಸ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ತಾರೆ. ಏನು ಮಾಡ್ರು ಅದ್ ನಿಲ್ಲಲ್ಲ, ಇದನ್ನ ಅರ್ಥ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀನೇ ಹೋಗಿ ಮೊದ್ಲು ಈ ನಿನ್ನ ಸುತ್ತಮುತ್ತಲಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀನೇ ಅವ್ರ ಮೇಲೊಂದು ಕಂಪ್ಲೇಂಟ್ ಕೊಡು. ನಾನೇ ಎಷ್ಟು ಸಲ ಇದು ಮಾಡು, ನಾನು ಬರ್ತೇನೆ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿದ್ದೇನೆ ಅವ್ರಿಗೆ. ಅವ್ರ ಧರ್ಮ ಅವ್ರ ಕಡೆ ಇಲ್ಲವಾ, ಕೇವಲ ನಿನ್ನ ಎದುರಿಸಬಹುದು ಅಷ್ಟೇ, ಬೇರೆ ಬಿಟ್ರೆ ಅವ್ರಿಗೆ ದಾರಿ ಇಲ್ಲ. ನಿನಗೆ ನಾನು ಹೇಳೋದು, ನಾನು ತುಂಬ ಎಳೆಯೋಕೆ ಹೋಗಲ್ಲ. ನಾನು ಏನು ಹೇಳಿದ್ರು ಮತ್ತೆ ನೀನು ಅಲ್ಲಿಗೆ ಹೋಗ್ತಾ ಇದೆಯಾ. ನಾನು ಇದನ್ನು ತುಂಬ ನಿನಗೆ ತಿದಿ ಒತ್ತಲಿಕ್ಕೆ ಹೋಗಲ್ಲ. ನನ್ನ ಧರ್ಮ ಏನಿದೆ ಹೇಳ್ತೀನಿ, ಅದನ್ನು ಮೀರಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಅರೆ ಇದು ನಿನ್ನ ಬದುಕವಾ, ನೀನು ನಿರ್ಧಾರ ಮಾಡಬೇಕು. ನಾನು ಯಾರನ್ನ ಇಟ್ಕೊಳ್ಬೇಕು, ನನ್ನ ಬದುಕಲ್ಲಿ ಯಾರಿರಬೇಕು ಯಾರು ಇರಬಾರ್ದು, ಯಾರನ್ನು ಹೊರಗಡೆ ಹಾಕಬೇಕು, ಅದು ನನಗೆ ಬಿಟ್ಟಿದ್ದು. ಒಬ್ಬ ಹೆಂಡತಿಯಾಗಿ ಒಂದು ಹೆಣ್ಣಾಗಿ ಹೀಗೆ ಒಬ್ಬ ಕುಡುಕ ಗಂಡನ ಕಟ್ಟಿಕೊಂಡು ಅವನು ದುಡ್ದಿದ್ದು ಅವನು ಕುಡಿಯೋಕೆ ಆಯಿತು, ಮಕ್ಕಳು ಹೆಂಡತಿ ಸಂಸಾರ ಇದು ಯಾವುದೂ ಇಲ್ಲ ಅಂದವನ್ನ ಎಷ್ಟು ದಿನ ಇಷ್ಟು ದಿನ ನೀನು ಉಳಿಸ್ಕೊಂಡಿರೋದೇ ದೊಡ್ಡಸ್ತಿಕೆ ಅದು. ಇಲ್ಲಾಂದ್ರೆ ಯಾವತ್ತೂ ಡೈವರ್ಸ್ ಕೊಟ್ಟು ಓಡಿಸ್ಬೋದಿತ್ತು. ನಾನು ಇದನ್ನೇ ಹೇಳ್ತೀನಿ, ಇನ್ನೂ ಇವ್ರ ಅಣ್ಣ ಇವ್ರ ಅಕ್ಕ ಇವರೆಲ್ಲ ತುಂಬ ಇದನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂದರೆ ಇನ್ನೊಂದು 3 ತಿಂಗಳು ನೋಡು, ಮೊದಲು ಇದರಿಂದ ಡೈವರ್ಸ್ ತಗೊಂಡು ಉಗಿದ್ಬಿಟ್ಟು ಸುಮ್ಮನಾಗು. ಹೌದು, ಅದ್ ನಾನು ಅಷ್ಟು ದಿನ ಆದ್ರೂ ಬೇಡ ಬಿಡು, ಬರ್ತಾನೆ ಊಟ ಮಾಡ್ಕೊಂಡು ಹೋಗ್ತಾನೆ ಅಂದ್ರೆ ಅವ್ರ ಅಣ್ಣ ಅದೆಲ್ಲ ಬೇಡ, ಅದಾಲಿ ಹೇಳಾಯ್ತು, ಮತ್ತೆ ಹೇಳಬೇಡ. ನೀನು ಇನ್ನೊಂದು 3 ಅಂದರೆ ಜೂನ್ವರೆಗೂ ಕೂಡ ಈ ವಿಚಾರದಲ್ಲಿ ಅವರ ಅಣ್ಣ ತಮ್ಮಂದಿರು ಏನು ಮಾತಾಡ್ತಾರೆ ನೋಡು. ಅಂಡ್ ಈತ ಬಿಡು ಅವ್ರೇನಾದರೂ ಮಾತಾಡಲಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಏನಾದರೂ ಈ ರೀತಿ ಸ್ವಲ್ಪ ಬದಲಾವಣೆ ಕಾಣ್ತಾ ಉಳಿಸ್ಕೊಂಡು ಹೋಗು. ಇಲ್ಲಾದ ಬದಲಾವಣೆ ಆಗಲ್ಲ, ಅವ್ರ ಅಣ್ಣಂದಿರು ಅಕ್ಕಂದಿರು ಯಾಕೋ ಹಿಂಗೆ ಮಾತಾಡ್ತವ್ರೆ ಅಂದ್ರೆ ಕಂಪ್ಲೇಂಟ್ ಕೊಟ್ಟು ಒಬ್ಬರು ಲಾಯರ್ ಹಿಡಿದು ಇದರಿಂದ ಬಿಡುಗಡೆ ತಗೋ. ಅಂದರೆ ಉಳಿಸ್ಕೊಳ್ಳೋ ಪ್ರಯತ್ನಗಳು ನೋಡುವ. ನಾನು ಯಾಕೆ ಆರಂಭದಿಂದ ಉಳಿಸ್ಕೋ ಅಂತಿದ್ದೆ ಅಂದರೆ, ಏನೋ ನಾಳೆ ದಿನ ಇವ್ರ ಅಣ್ಣ ಅಕ್ಕ ಈತ ಒಂಚೂರು ಕೆಟ್ಟು ಬಿದ್ದರೆ ಯಾರು ನೋಡಲ್ಲವಾ? ನಾನು ಹೇಳ್ತೀನಿ, ಯಾರು ನೋಡಲ್ಲ, ನಾನೇ ನೋಡ್ಬೇಕು. ಹೌದೌದು, ಚೆನ್ನಾಗಿರು. ನಾಳೆ ಎಲ್ಲೋ ಕುಡ್ಕೊಂಡು ಬರ್ಬೇಕಾದ್ರೆ ಅವನು ಲಾರಿಯಲ್ಲಿ ಗುದ್ಕೊಂಡು ಹೋದ, ಬಿದ್ದ ಹಾಸಿಗೆ ಮೇಲೆ ಅಂದ್ರೆ ಒಬ್ರು ಬರಲ್ಲ.
ಯಾರು ಬರಲ್ಲ. ನೀನೇ ನೋಡ್ಬೇಕು ಕಟ್ಕೊಂಡಿರೋ ತಪ್ಪು. ನಾನೇ ನೋಡ್ಬೇಕು. ಅದೇ ನನ್ ಜೊತೆ ಚೆನ್ನಾಗಿರು ನೀನು, ನಾನು ನೋಡ್ಬೇಕಲ್ಲ. ಹಂಗಿರ್ಬೇಕಾದ್ರೆ ಅವ್ರು ನೋಡಲ್ಲ ಅನ್ನೋ ಅವರನ್ನ ಈತ ಎಲ್ಲಿಡ್ಬೇಕು ಅಲ್ಲಿಡ್ಬೇಕು. ಇಲ್ಲ ನಿನಗಿಂತ ಅವರೇ ಮುಖ್ಯ ಅನ್ನೋದಾದ್ರೆ ಹೋಗ್ಲಿ ಬಿಡು, ಆಯ್ತು ಸಹಿಸಿದ್ದಾಯ್ತು, ಸಾಕಾಯ್ತು. ಅವ್ರ ಹತ್ರನೂ ಹೋಗುದಿಲ್ಲ ಗುರುಗಳೇ, ಅವರು ಅವ್ರ ಹತ್ರನೂ ಹೋಗುದೇ ಇಲ್ಲ. ಬಿಡಲ್ಲ, ಹೋದ್ರು ಸೇರ್ಸಲ್ಲ ಅಂತ ಗೊತ್ತು. ಸೇರ್ಸಿದ್ರು ಒಂದಿನ 2 ದಿನನವ ಯಾರು ನಿಂತರ ಸಹನೆ ಮಾಡ್ತಾರೆ. ಇಲ್ಲಿ ತುಂಬಾ ಎಳೆಯೋಕ್ ಹೋಗಲ್ಲ ತಾಯಿ. ಈ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಮನೆಗೆ ಬಂದು ಊಟ ಮಾಡುವುದನ್ನು ಬೇಡ ಅನ್ಬೇಡ, ಆಯ್ತಾ? ಇನ್ನೊಂದು 3 ತಿಂಗಳು ಅಥವಾ 4 ತಿಂಗಳು ಕಾಯು. ಈತನಲ್ಲಿ ಬದಲಾವಣೆ ಬರುತ್ತೆ ಅಂತ ನಾನು ಹೇಳಲ್ಲ, ಆದ್ರೆ ಅವ್ರ ಅಣ್ಣ ಅಕ್ಕಂದಿರ ಮಾತುಗಳು ಜಾಸ್ತಿ ಆಯಿತು ಅಂದಾಗ ಮೊದಲು ಲಾಯರ್ ತಕ ಹೋಗೋಕ್ಕಿಂತ ಮುಂಚೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ನೀನು. ಅಲ್ಲಿ ಹೋಗಿ ಅವ್ರಿಗೆ ವಿಷಯ ತಿಳಿಸಿದ್ರೆ ನಾಳೆ ದಿನ ಅವು ಸಾಕ್ಷಿಗಳಾಗಿ ನಿನ್ನ ಪರ ನಿಲ್ತವೆ. ನೀನು ಒಂದೇ ಸಲ ಲಾಯರ್ ಹತ್ರಕ್ಕೆ ಹೋದ್ರೆ ಅದಂಗಾಗಲ್ಲ. ಮೊದಲು ನಿನಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟು ಆಮೇಲೆ ಆ ಕಂಪ್ಲೇಂಟ್ ಅಥವಾ ಆ ಅನ್ಯಾಯವನ್ನು ನೆಪ ಮಾಡಿಕೊಂಡು ನೀನು ಲಾಯರ್ ಹತ್ರ ಹೋಗಿ ಬಿಡುಗಡೆಗೆ ಮಾತಾಡಬೇಕು. ಅಂದರೆ ಈ ಸಂಬಂಧ ಬಿಡುಗಡೆ ಅಂದರೆ ಡೈವರ್ಸ್ ವಿಚಾರ. ಬಹಳಷ್ಟು ಸಾರಿ ನಾನು ಸಂಬಂಧಗಳನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀನಿ ತಾಯಿ, ಉಳಿಸ್ಕೊಳ್ಳಿ. ಆದರೆ ಒಂದು ಮಿತಿ ಆದಮೇಲೆ ಅಯ್ಯೋ ಗಂಡಸು ಅವನೇನಾದರೂ ಮಾಡ್ತಾನೆ, ಅವನು ಎಷ್ಟಾದರೂ ಕುಡ್ಕೊಂಬರ್ತಾನೆ, ಅವನು ಹೆಂಗಾದರೂ ಇರ್ತಾನೆ, ನೀವು ಸಹಿಸ್ಕೊಂಡಿರ್ಬೇಕಪ್ಪ ಅನ್ನೋ ಈ ಪುರುಷ ಪ್ರಧಾನವಾದ ಈ ಹೀನ ತುಚ್ಛ ಮನಸ್ಥಿತಿಯನ್ನು ಅವಶ್ಯವಾಗಿ ನಾನು ವಿರೋಧ ಮಾಡ್ತೀನಿ. ಒಂದು ಹೆಣ್ಣಿಗೂ ಮನಸ್ಸಿದೆ, ಆಯಿತು ಅವಳು ಭೂಮಿ ತಾಯಿ, ಮಲಮೂತ್ರಗಳನ್ನು ಭೂಮಿ ತಾಯಿ ತಡ್ಕೊಂಡು ಇವತ್ತು ಕೋಟ್ಯಾಂತರ ಜನ ಓಡಾಡಿದ್ರು ಕೂಡ ಭೂಮಿ ತಾಯಿ ಗಟ್ಟಿಯಾಗಿ ಸಹನೆ ಮಾಡಿಕೊಂಡು ಮಲ ಮೂತ್ರ ವಾಸನೆ ಗಬ್ಬು ಎಲ್ಲವನ್ನು ಸಹಿಸಿಕೊಂಡಿದ್ದಾಳಲ್ಲ, ಅಷ್ಟೇ ಸಹನೆ ಅಷ್ಟೇ ತಾಳ್ಮೆ ಒಂದು ಹೆಣ್ಣಿಗೂ ಇರಬೇಕು. ಬಟ್ ಒಂದು ಹಂತ ಆದಮೇಲೆ ಭೂಕಂಪ ಅಥವಾ ಪ್ರಳಯ ಏನೋ ಆಗಲೇಬೇಕು. ಯಾಕಂದರೆ ಭೂಮಿ ತಾಯಿ ತನ್ನ ಭಾರವನ್ನು ಕಡಿಮೆ ಮಾಡ್ಕೊಳ್ಬೇಕಲ್ಲ. ಪ್ರಳಯನೋ ಭೂಕಂಪನೋ ಏನೋ ಆಗಿ ಒಟ್ಟಿನಾಗಿ ಒಂದಷ್ಟು ಜನರು ಸತ್ತು ಹೋಗಿ ಭೂಮಿ ಭಾರ ಕಡಿಮೆ ಆಗುತ್ತೆ. ಹಂಗೆ ಒಂದು ಹೆಣ್ಣು ಕೂಡ ಒಂದು ಹಂತ ಆದಮೇಲೆ ಅವಳು ಪ್ರಳಯ ಆಗಬೇಕು, ಅವಳು ಚಾಮುಂಡಿ ಆಗಬೇಕು. ಇಲ್ಲಾಂದ್ರೆ ಭಾರ ನೀವು ಹೋಗ್ಬಿಡ್ತೀರಾ. ನೀನು ನಿನ್ನ ಭಾರವನ್ನು ಕಳ್ಕೊಳ್ಳೋಕೆ ಈ ನಿರ್ಧಾರ ತೆಗೆದುಕೊಳ್ಬೇಕು. ಯಾಕಂದ್ರೆ ಭಾರ ಒಂದು ಹಂತದವರೆಗೂ ತಡ್ಕೊಂಡಾಯ್ತು, ಕಟ್ಕೊಂಡ ತಪ್ಪಿಗೆ ಹೆಣ್ಣು ಅನ್ನೋ ಕಾರಣಕ್ಕೆ. ಒಂದು ಹಂತ ಆದಮೇಲೆ ಇವು ಊರಿನವ್ರು ಆಡ್ಕೊಳ್ತಾರೆ, ಅವ್ರು ಆಡ್ಕೊಳ್ತಾರೆ, ಇವ್ರು ಆಡ್ಕೊಳ್ತಾರೆ ಅಂತ ನಾನು ಇರ್ಲಿಕ್ಕೆ ಆಗಲ್ಲ. ಎಲ್ಲಾರು ಆಡ್ಕೊಂಡು ಆಯ್ತು. ಈಗ ಗಂಡ ಇಲ್ಲ, ಇವಳು ಹೆಂಗಿದ್ದಾಳೆ ಹಂಗಿದ್ದಾಳೆ ದುಡಿಬೇಕು, ನೀನ್ ತಿನ್ಬೇಕು, ಅವ್ರು ಯಾರು ಬರಲ್ಲ. ಹಾಗಾಗಿ ಮೊದಲು ಉಳಿಸಿಕೊಳ್ಳೋ ಕಡೆನೇ ನಾನು ಯಾಕೆ ಮಾತಾಡ್ತೀನಿ ಅಂದರೆ, ಪಾಪ ತಂದೆ ತಾಯಿ ಇಲ್ಲ, ಪಾಪ ಒಂದು ಏನೋ ಕುಡಿತ ಕಲ್ತು ಬಿಟ್ಟಿದ್ದಾನೆ, ಬಿಡಲ್ಲ, ಆತನ ಹಣೆ ಬರ ಏನೋ ಹೆಂಗೋ ಅಂತ್ಯ ಆಗುತ್ತೆ. ಆದರೆ ಹಂಗೆ ಹೋಗೋಕ್ಕಿಂತ ಮುಂಚೆ ಒಂದು ಹೊತ್ತಿನ ಊಟ ಉಣ್ಲಿಕ್ಕೆ ನಿನ್ನ ಮನೆಗೆ ಬರ್ತಾನೆ ಅಂದರೆ ಬೋಲಿ ಬಿಡವ ಅಂತ ಹೇಳ್ತಿದ್ದೆ. ಬಟ್ ಯಾವಾಗ ಈ ಅಣ್ಣ ಅಕ್ಕನ ಮಾತುಗಳೆಲ್ಲ ಹಿಂಗೆ ಕೇಳಿಸ್ತಾವೋ, ಮೊದಲು ಅವ್ರು ಹಿಂಗೆ ಮಾಡ್ತಾವ್ರೆ, ನನ್ನ ಗಂಡ ಈ ರೀತಿ ನಮಗೆ ಹಿಂಸೆ ಕೊಡ್ತಿದ್ದಾನೆ ಅಥವಾ ನಮಗೆ ಅನ್ಯಾಯ ಮಾಡ್ತಿದ್ದಾನೆ, ನಮಗೆ ಈ ರೀತಿ ಬೇಜವಾಬ್ದಾರಿಯಾಗಿ ನಡ್ಕೊಂಡು ಮನೆಯಲ್ಲಿ ತುಂಬ ಗಲಾಟೆ ಸೃಷ್ಟಿ ಮಾಡ್ತಿದ್ದಾನೆ. ಆದರೆ ಇದನ್ನು ನಾನು ಸಹಿಸಬಲ್ಲೆ, ಏನೋ ನನ್ನ ಗಂಡ ಬಂದು ಊಟ ಮಾಡ್ಕೊಂಡು ಮಲಗಿದ್ದು ಹೋಲಿ ಅಥವಾ ಇದ್ದು ಹೋಲಿ ಎನ್ಬೋದು. ಆದರೆ ಅವರ ಅಣ್ಣಂದಿರು ನನಗೆ ಈ ರೀತಿ ಎದುರಿಸ್ತಿದ್ದಾರೆ, ಥ್ರೆಟ್ ಮಾಡ್ತಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ನನಗೆ ತುಂಬ ಹಿಂಸೆ ಆಗ್ತಿದೆ ಅಂತ ಒಂದು ಹೆಣ್ಣಾಗಿ ನೀನು ಸರಿಯಾಗಿ ನಿಂತ್ಕೊಂಡ್ಬಿಟ್ರೆ ಅವ್ರನ್ನೆಲ್ಲ ತಂದು ಬೀದಿ ನಿಲ್ಲಿಸ್ಬಿಡ್ಬೋದು. ಹಾಗಾಗಿ ನೀನು ಗಂಡ ಏನೋ ಆಗ್ಬಿಟ್ರೆ ಅವ್ರು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಏನೋ ಮಾಡಿಬಿಡ್ತಾರೆ. ನೋಡವ, ಸತ್ಯ ಮಾತ್ರ ಗೆಲ್ಲುತ್ತೆ ತಾಯಿ. ಆರೋಪಗಳು ಸತ್ಯಗಳು ಬೇರೆ. ಆರೋಪ ಬಂದ ತಕ್ಷಣ ಸತ್ಯ ಅಂತ ಹೇಳಲಿಕ್ಕಾಗಲ್ಲ. ಆರೋಪ ಸುಳ್ಳು ಆಗಿರ್ಬೋದು, ಆದರೆ ನೀನು ಸತ್ಯದಲ್ಲಿದ್ದರೆ ಆರೋಪಕ್ಕೆ ಎದುರಂಗಿಲ್ಲ. ನಿನ್ನ ಕಡೆಯಿಂದ ಸತ್ಯ ಇದೆ. ನೀನು ಯಾವುದೋ ಕೆಟ್ಟ ಸಂಬಂಧ ಇಟ್ಕೊಂಡು ಗಂಡನಿಗೆ ಅನ್ಯಾಯ ಮಾಡಿ, ನಾನು ಇನ್ಯಾವೊಂದೋ ಜೊತೆ ಹೋಗ್ಲಿಕ್ಕೆ ಗಂಡನನ್ನು ಏನಾದರೂ ನೆಪ ಒಡ್ಡಿ ಡೈವರ್ಸ್ ತಗೊಂಡ್ಬಿಡಬೇಕು ಅನ್ನೋ ನೀಚ ಮನಸ್ಥಿತಿ ನಿಂದಿಲ್ಲ. ನೀನು ಮಗು, ತಂದೆ ತಾಯಿ, ತಮ್ಮ ಒಂದು ಇಡೀ ದೊಡ್ಡ ಸಂಸಾರ ಕಟ್ಕೊಂಡು ಒದ್ದಾಡ್ತಿರೋ ಸಮಯದಲ್ಲಿ ಇದು ಬೇರೆ ಎಕ್ಸ್ಟ್ರಾ ಆಗ್ತಿದೆ ಅಂದರೆ ಆ ಭಾರ ಇಳಿಸಬೇಕು. ಅದಕ್ಕೇನು ಮಾಡಬೇಕು? ಸ್ವಲ್ಪ ಕಾಯು, ಏನೋ ಬಂದು ಊಟ ಮಾಡಿಕೊಂಡು ಮಗಳು ನೋಡ್ಕೊಂಡು ಹೋಗ್ತಾನಲ್ಲ ಅಂತ ಇರು. ತೀರಾ ತೊಂದರೆ ಕೊಡ್ತಾನೆ, ಜಗಳ ಮಾಡ್ತಾನೆ, ಅವ್ರ ಅಣ್ಣಂದಿ ರೀತಿ ಇವನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗಲ್ಲ. ಇನ್ನೊಂದು 4 ತಿಂಗಳು ನೋಡು, ಏನೋ ಈತನ ಪಾಡಿಗೀತ ಬಂದು ಹೋಗ್ತಾನೆ ಅಂದರೆ ಉಳಿಸ್ಕೊ. ಇಲ್ಲ ಇವನ ಕಾಟನೂ ಜಾಸ್ತಿ ಆಯಿತು, ಆ ಕಡೆ ಅವರೂ ಕೂಡ ಏನೇನೋ ಮಾತಾಡ್ತವ್ರೆ ಅಂದಾಗ ಇದರಿಂದ ಮುಕ್ತಿ ತಗೋ. ಅದಾದ ಮೇಲೂ ಬರ್ತಾನೆ ಅಂದರೆ ಅವಾಗ ಅವರು ಮಾತಾಡ್ಲಿಕ್ಕಾಗಲ್ಲ. ಡೈವರ್ಸ್ ಆಗಿದೆ, ಅವರು ಆ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕಾಗಲ್ಲ, ಹೌದಲ್ಲ?
ಹಾ ಡೈವರ್ಸ್ ಆದ್ಮೇಲೆ ಈತ ಬಂದು ಹೋಗ್ಬೋದೇನೋ, ಅವರು ಮಾತಾಡ್ಲಿಕ್ಕೆ ಆಗಲ್ಲ. ಯಾರು? ಅವ್ರ ಅಣ್ಣ ಅಕ್ಕಂದಿರು ಮಾತಾಡ್ಲಿಕ್ಕೆ ಆಗಲ್ಲ. ಹಾ ಯಾಕೆ? ಡೈವರ್ಸ್ ಆಗಿರುತ್ತಲ್ಲ, ಹೌದು ಗುರುಗಳೇ. ಹೌದಲ್ವಾ? ಹಾಗಾಗಿ ಒಂದು ಹೆಣ್ಣಾಗಿ ನೀನಿಲ್ಲಿ ತುಂಬ ಕ್ಲಾರಿಟಿ ತಗೋ, ಗೊಂದಲ ಬೇಡ. ಡೈವರ್ಸ್ ತಾಣ್ತಿದೀಯ, ಅದರ ಅರ್ಥ ಇವನಿಗೂ ನನಗೂ ಸಂಬಂಧ ಇಲ್ಲ ಅಂತ ಕಾನೂನಾತ್ಮಕವಾಗೋದೊಂದು ಬಿಡುಗಡೆ ಅಷ್ಟೇ. ಬಟ್ ಆತ ತನ್ನ ಮಗಳನ್ನು ನೋಡ್ಲಿಕ್ಕೆ ಬರ್ತಾ ಇರ್ಬೋದೋ ಏನೋ. ಆದರೆ ಹಂಗೆ ಡೈವರ್ಸ್ ಆದ ಮೇಲೆ ಅವರು ಏನು, ಅವ್ರ ಅಣ್ಣ ಅವ್ರ ಅಕ್ಕ ಅವ್ರು ಎದುರಿಸ್ತಾವ್ರಲ್ಲ, ಅವರು ಮಾತಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಡೈವರ್ಸ್ ತಗೊಂಡಿರ್ತೀನಿ, ನಿನಗೂ ಅದಕ್ಕೂ ಸಂಬಂಧವೇ ಇರಲ್ಲ. ಸೊ ಹಾಗಾಗಿ ಇಲ್ಲಿ ನಿನ್ನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊ, ಮಗುವಿಗೊಳ್ಳೆ ಸಂಸ್ಕಾರ ಕೊಡು. ಭಾಳ ದೊಡ್ಡ ಸ್ಕೂಲಲ್ಲಿ ಅಲ್ಲದೆ ಹೋದರೂ ಒಳ್ಳೆ ಶಾಲೆಯಲ್ಲಿ, ಗೌರ್ಮೆಂಟ್ ಶಾಲೆಯಲ್ಲಿ ಚೆನ್ನಾಗಿ ಓದಿಸು, ಚೆನ್ನಾಗಿ ಕೆಲಸ ಮಾಡು, ಎಲ್ಲೂ ತಪ್ಪದಾರಿಗೆ ಹೋಗ್ಬೇಡವ. ನಿನ್ನ ತಮ್ಮನ ಚೆನ್ನಾಗಿ ಸಾಕು, ನೀನು ಆರೋಗ್ಯ ಚೆನ್ನಾಗಿ ನೋಡ್ಕೊ. ಇವ್ರನ್ನೆಲ್ಲ ಅಂದರೆ ಗಂಡ ಆಗಲಿ ನಾಳೆ ಹೆತ್ತ ಮಕ್ಕಳೇ ಆಗಲವ, ಗುಣಗಳ ಆಧಾರದ ಮೇಲೆ ನಾವು ಅವರನ್ನು, ಅಂದರೆ ದುರ್ಬುದ್ಧಿ ಬಂದ್ಬಿಟ್ಟಿದೆ, ಕುಡಿಯೋದು ಕಲ್ತ್ಬಿಟ್ಟಿದ್ದಾನೆ, ಕೆಟ್ಟವ್ರ ಸವಾಸ ಮಾಡಿಬಿಟ್ಟಿದ್ದಾನೆ ತಮ್ಮ ಅಥವಾ ನಾಳೆ ಮಗಳು ಅಥವಾ ಮಗ ಅಂದಾಗ ಒಂದೇ ಸತಿ ನಾವು ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕಾಗಲ್ಲ. ಮೊದಲು ತಿದ್ದಬೇಕು. ಹಿಂಗೆಲ್ಲ ಕಂಡ್ರಪ್ಪ, ಹಿಂಗೆ 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 ಅಂತ ಮೊದಲು ಅವರನ್ನು ಸರಿದಾರಿಗೆ ತರೋಕೆ ನೋಡಬೇಕು. ಇಲ್ಲ ಅವ್ರು ಆಗೋದೇ ಇಲ್ಲ ಅಂದಾಗ ಸ್ವಂತ ಮಕ್ಕಳಾದರೂ ನಾವು ಅವ್ರನ್ನ ತ್ಯಜಿಸಿ ಬಿಡಬೇಕು. ಇಲ್ಲಿ ಕಟ್ಟಿಕೊಂಡು ಗಂಡ ಆದರೂ ಸರಿ, ತಿದ್ದೋಕೆ ಒಂದಷ್ಟು ಪ್ರಯತ್ನ ಆದ ಮೇಲೆ ಮಹಾಭಾರತದ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಇದೆ. ಅರ್ಜುನ, ನಿನ್ನವರು, ನಿನ್ನ ಬಂಧುಗಳು, ನಿನ್ನ ಸಂಬಂಧಿಕರು ಅನ್ನೋ ಕಾರಣಕ್ಕೆ ಅವ್ರ ವಿರುದ್ಧ ನಾನು ಯುದ್ಧ ಮಾಡಲ್ಲ ಅನ್ಬೇಡಯ್ಯ. ಆ ಕಡೆ ಇರೋರು ನಿನ್ನ ಸಂಬಂಧಿಕರು ಅನ್ನೋ ಬಂಧು ಪ್ರೇಮದಲ್ಲಿ ನೋಡಬೇಡ, ಆ ಕಡೆ ಇರೋರು ದುಷ್ಟರು ಅನ್ನೋ ಅವರ ಗುಣವನ್ನು ನೋಡು ಅಂತಾನೆ. ಗುಣದಿಂದ ನಾನು ಅವರ ಸ್ನೇಹ ಮಾಡಬೇಕೇ ಹೊರತು ನನ್ನವರು ಅನ್ನೋದು ಮೊದಲ ಆದ್ಯತೆ ಹೌದು. ಬಟ್ ನನ್ನವರು ಅನ್ನೋ ಆ ಸ್ಥಿತಿಗಿಂತ ಇನ್ನೂ ಎತ್ತರದ ಸ್ಥಿತಿ ಗುಣ. ನಿನ್ನವರೇ ಸರಿ, ಬಟ್ ಮೈಯೆಲ್ಲ ವಿಷ ತುಂಬಿಕೊಂಡಿದ್ದಾರೆ ಅಂದ್ರೆ ಅವ್ರನ್ನ ಎಷ್ಟು ದಿನ ಅಂತ ನಿನ್ನವರು ಅಂತ ಮಡ್ಲಲ್ಲಿ ಇಟ್ಕೊಳ್ತೀಯ? ಹೌದಲ್ಲ? ಹಾಗಾಗಿ ಗುಣದಿಂದ ಸಂಬಂಧ ಅಥವಾ ಸದ್ಗುಣದಿಂದ ಸಂಬಂಧಗಳು ರೂಪಿತವಾದರೆ ಆ ಸಂಬಂಧಗಳು ನಮಗೆ ಶ್ರೇಯಸ್ಸನ್ನು ಮಾಡ್ತವೆ. ಆದರೆ ಕಟ್ಕೊಂಡಿದ್ದೀನಿ, ಏನೋ ಹುಟ್ಟಿಸ್ಬಿಟ್ಟಿದ್ದೀನಿ, ಈ ನೆಪಗಳಿಗೆ ಒಂದಷ್ಟು ಸಂಸ್ಕಾರ ಕೊಡು, ಅವ್ರಿಗೊಂದು ದಾರಿ ತೋರಿಸು. ಆದರೆ ಅದನ್ನು ಮೀರಿ ಅವರು ದುಷ್ಟರಾಗ್ತಿದ್ದಾರೆ ಎಂದಾಗ ಭಗವಂತನನ್ನು ನಂಬಿ ಅವರನ್ನು ದೂರ ತಳ್ತಾ ಇರಬೇಕು. ಸೊ ನಿನ್ನ ಗಂಡನ ಸ್ಥಿತಿಯಲ್ಲೂ ಅದೇ ಆಗಿದೆಯವ, ಏನೋ ಬಂದು ಊಟ ಮಾಡ್ಕೊಂಡು ಹೋಗಲಿ, ಸದ್ಯಕ್ಕೆ ಅದ್ರ ಬಗ್ಗೆ ಏನು ಮಾತಾಡಬೇಡ. ಬಟ್ ಒಬ್ಬರು ಒಳ್ಳೆ ಲಾಯರ್ ಹಿಡಿದು ಇದಕ್ಕೆ ಏನು ಮಾಡ್ಬೋದು ಅಂತ ತಿಳುವಳಿಕೆ ತಗೋ, ಆ್ಯಂಡ್ ಇದರಿಂದ ಮುಕ್ತನಾಗು, ಇದರಿಂದ ಡೈವರ್ಸ್ ತಗೋ. ಅದಾದಮೇಲೂ ಬರ್ತಾನೆ ಊಟ ಇಕ್ಕು. ಆದರೆ ಇವರ ಅಣ್ಣ ಅಥವಾ ಇವರ ಬ್ಲಾಕ್ ಮೇಲಿಂದ ಬೇರಾಗಲಿಕ್ಕೆ ಅಥವಾ ತಪ್ಪಿಸ್ಕೊಳ್ಳಿಕ್ಕೆ ಮಾತ್ರ ಈ ದಾರಿ ಹೇಳ್ತಾ ಇದ್ದೀನಿ. ಅಷ್ಟು ಮಾಡು, ಏನು ಬೇಡ, ಧೈರ್ಯವಾಗಿರು. ಏನೋ ಹೇಳಕ್ಕೆ ಬಂದು ಹೇಳವ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಗುರುಗಳೇ. ಕ್ಲಾರಿಟಿ ಇಲ್ಲಿ ಬೇರೆ ತಗೋ. ನಾಳೆನೆ ಹೋಗು, ಈ ವಾರದಲ್ಲೇ ಹೋಗು, ಅಥವಾ ನಿನಗೆ ಸಮಯ ಸಿಕ್ಕಾಗ ಹೋಗು, ಲಾಯರ್ ನೀಡಿ ಡೈವರ್ಸ್ ತಗೋ. ಆದ್ರೆ ಅದಾದ್ಮೇಲೂ ಮನೆಗೆ ಬರ್ತಾನೆ, ಊಟಕ್ಕೆ ಮಗು ನೋಡ್ಲಿಕ್ಕೆ ಸೇರಿಸು. ಆದರೆ ಆ ನಂತರ ನೀನು ಅವರ ಅಣ್ಣ ಅಥವಾ ಅವ್ರದ್ದೇನೋ ಕತೆ ಇದೆಯಲ್ಲ, ಅದಕ್ಕೆ ನೀನು ಸಂಬಂಧಿಕಳ, ಅದಕ್ಕೆ ನೀನು ಜವಾಬ್ದಾರಳಾಗಲ್ಲ. ಇದು ನಮ್ಮ ತಂದೆ ತಾಯಿಗೆ ಹೇಳಿದ್ರೆ ಅವರು ಹಳ್ಳಿ ಜನ, ಅವ್ರಿಗೆ ಅಷ್ಟು ಗೊತ್ತಾಗುದಿಲ್ಲ. ಏನಾದ್ರು ಹೇಳಿದ್ರೆ ಬೇಡಮ್ಮ, ಬೇಡ, ಇದೆಲ್ಲ ಬೇಡ, ಯಾಕೆ ಮಾಡ್ತೀಯ ಈ ತರ, ಇರ್ಲಿ ಹೋಗ್ಲಿ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಹತ್ರ ಒಂದ್ ಸ್ವಲ್ಪ ಕೇಳಿ. ಇರ್ಲಿ ಅನ್ನೋದು ಧರ್ಮ, ಆ ಹಿರಿಯರು ಹೇಳಿರೋದು ಧರ್ಮವೇ. ಆದ್ರೆ ಈ ಕಡೆ ಇನ್ನೊಂದು ಬೇರೆ ಕತೆ ಇದೆಯಲ್ಲ, ಈ ಅಣ್ಣ ಅಕ್ಕ ಇವ್ರದ್ದು ಬೇರೆ ಇದೆಯಲ್ಲವಾ, ಅದು ಗೊತ್ತಿಲ್ಲ ಗುರುಗಳೇ ಅವ್ರಿಗೆ. ಇದು ನಿನಗ್ ಗೊತ್ತಲ್ವಾ? ನನಗ್ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಅದರಿಂದ ನೀನೇ ಸ್ವಲ್ಪ ಎಚ್ಚೆತ್ತುಕೊಂಡು, ಅವ್ರಿಗೆ ಗೊತ್ತಿಲ್ಲ, ನಿನಗೆ ಗೊತ್ತು, ನೀನು ಎಚ್ಚೆತ್ತುಕೊಂಡು ಇದರಿಂದ ಬಿಡುಗಡೆ ಆಗು. ಆಮೇಲೆ ಬೇಕಾದ್ರೆ ನೀನೇ ಧರ್ಮ ಮಾಡ್ತಿದೀಯ ಅಂತ 3 ಹೊತ್ತು ಊಟ ಹಾಕು, ಏನು ತೊಂದರೆ ಇಲ್ಲ. ಅವ್ರಿಗೆ ಇದೆಲ್ಲ ಗೊತ್ತಾದ್ರೆ ನೋವು ಮಾಡ್ತಾರೆ ಅಂತ ಅವ್ರು ಏನೇ ಹೇಳಿದ್ರು ನಾನು ಅವ್ರಿಗೆ ಹೇಳುದಿಲ್ಲ, ತಂದೆ ತಾಯಿಗೆ ಯಾರಿಗೂ ಹೇಳುದಿಲ್ಲ. ಇರ್ಲಿ ನನ್ನ ಹತ್ರನೇ ಇರ್ಲಿ, ಅದೇ ಪಾಪ ಅಪ್ಪ ಅಮ್ಮಗೆ ನೋವು ಆಗತ್ತೆ ಅಂತ ಹೇಳಿ ಅವ್ರು ಬೈದ್ರು ಸಹ ನಾನು ಸುಮ್ಮನೆ ಬೈಸ್ಕೊಂಡು ಸುಮ್ಮನೆ ಇರ್ತೀನಿ ಹೊರತಾಗಿ ಅವ್ರಿಗೆ ಹೇಳುದು. ಇದ್ರ ಮೇಲೆ ನೀನು ನೋವಾಗಕ್ಕೆ ಇನ್ನೇನಿದೆಯವ ಅಲ್ಲಿ? ಈಗ ಕಟ್ಕೊಂಡ್ರು ಮಗಳ ಗಂಡ ಹಿಂಗೆ ಗೌರವಾನ್ವಿತವಾಗಿ ಬದುಕಲಿಲ್ಲ, ಮಗಳ ಬದುಕು ಹಿಂಗಾಯ್ತು ಅನ್ನೋ ಈಗ ಆಲ್ರೆಡಿ ಆಗಿರೋದಕ್ಕಿಂತ ಇನ್ನೇನಾಗ್ಬೋದು? ಹಾಗಾಗಿ ಆ ಹಿರಿಯ ಜೀವಗಳ ಹಾಲೇ ನೊಂದಿದ್ದಾವೆ. ಅದೇ ಇನ್ನು ಬಿದ್ದಿರೋ ಪೆಟ್ಟ ಮೇಲೆ ಇನ್ನೂ ಬಿದ್ದರೆ ಒಂದು ಹಂತದವರೆಗೂ ನೋವಾಗುತ್ತೆ.
ಆಮೇಲೆ ಆ ಚರ್ಮಕ್ಕೆ ಲಕ್ವ ಹೊಡೆದಂಗೆ ಅಲ್ಲಿ ಏನು ಎಷ್ಟು ಪೆಟ್ಟು ಬಿದ್ದರೂ ಅಲ್ಲಿ ಏನೂ ಆಗಲ್ಲ. ಯಾಕೆ ಅಲ್ಲಿ ಸಂವೇದನೆ ಅನ್ನೋದೇ ಹೊರಟೋಗಿರುತ್ತೆ. ಎಷ್ಟು ಬೀಳುತ್ತೆ ಪೆಟ್ಟು, ಕೊಟ್ಟ ಮೇಲೆ ಪೆಟ್ಟು ಕೊಡ್ತಾ ಇದ್ದರೆ ಒಂದು ಹಂತ ಆದಮೇಲೆ ಪೆಟ್ಟುಗಳು ಕೂಡ ಏನೂ ನೋವು ಕೊಡಲ್ಲ ಅಥವಾ ಏನೂ ಗಮನಕ್ಕೆ ಬರಲ್ಲ. ಆ ರೀತಿ ಆಗಿರುತ್ತೆ. ಅವ್ರ ಮನಸ್ಸುಗಳು ಆಲೆ ಒಡೆದು ಹೋಗಿರ್ತವೆ. ಮಗಳ ಬದುಕು ಹಿಂಗಾಗಿದೆ, ಮಗಳೊಬ್ಳು ಒದ್ದಾಡ್ತಿದ್ದಾಳೆ, ನಾವೆಲ್ಲ ಹಿಂಗೆ ಆಗ್ಬಿಟ್ಟಿದೆ ನಮ್ಮ ಬದುಕು ಅಂದಾಗ ಅದಕ್ಕೆ ನೋಡಿ ನಿನ್ನ ಬದುಕು ಉದಾಹರಣೆ ತಾಯಿ. ಯಾವುದೋ ಒಂದು ಇವತ್ತಿನ ಕಾಲದಲ್ಲಿ ಇಲ್ಲ ಒಂಚೂರು ಕುಡಿತಾನೆ, ಒಂಚೂರು ಜೂಜಾಡ್ತಾನೆ, ಒಂಚೂರು ಕೆಟ್ಟವ್ರ ಸವಾಸ ಇದೆ ಅಷ್ಟೇ ತಿದ್ಕೊಂಡ್ಬಿಡ್ತಾನೆ. ಇವೆಲ್ಲ ಇವತ್ತು ಹೆಣ್ಣುಮಕ್ಕಳು ಭಾಳ ಎಚ್ಚರಿಕೆಯಿಂದ ಇಡಬೇಕು. ನೋಡಿ ಇವತ್ತೇನಾಯ್ತು ನಿನ್ನ ಬದುಕು, ಒಂಚೂರು ಸ್ನೇಹಿತರ ಜೊತೆ ಆಗಾಗ ಕುಡಿತಾನಂತೆ, ಆಗಾಗ ಕುಡಿಯೋಕೆ ಅದೇನು ಔಷಧಿನ ಅಥವಾ ಅದೇನು ಟಾನಿಕ ತಡೆಯಪ್ಪ, ಆಗಾಗ ಕುಡಿದು ಶಕ್ತಿ ಬರಿಸ್ಕೊತಾನೆ ಅನ್ನಕ್ಕೆ. ಅದು ಆಗಾಗಲ್ಲವ, ವರ್ಷಕ್ಕೊಮ್ಮೆ ಕುಡಿದ್ರು ಅದು ಯಾವತ್ತೋ ಒಂದು ದಿವಸ ಅದರ ಚಪಲವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಸೂಸಿ ಅಥವಾ ಅದರ ಭಾಳ ದೊಡ್ಡ ಮಟ್ಟದಲ್ಲಿ ಅದು ಅವನನ್ನು ಒಳಗಡೆ ಎಳ್ಕೊಳ್ಳುತ್ತೆ. ಅಥವಾ ಆ ವರ್ಷಕ್ಕೊಮ್ಮೆ, ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಕುಡಿದ್ರೂ ಕೂಡ ಒಂದು ಹಂತ ಆದ ಮೇಲೆ ಆ ಚಪಲಗಳು ಅಥವಾ ಆ ದುಷ್ಟ ಹವ್ಯಾಸಗಳು ಪೂರ್ಣ ಪ್ರಮಾಣದಲ್ಲಿ ಮನುಷ್ಯನನ್ನು ಒಳಗಡೆ ಎಳ್ಕೊಂಡ್ಬಿಡ್ತವೆ. ಆಮೇಲೆ ಸಂಸಾರ, ಹೆಂಡತಿ, ಮಕ್ಕಳು, ನೀನು ಬೆಳಗ್ಗೆದ್ದು ರಾತ್ರಿ ಮಲಗೋವರೆಗೂ ನನ್ನ ಮಡ್ಲಲ್ಲೇ ಇರಬೇಕು ಅಂತವೆ ಚಟಗಳು. ಹೆಂಡತಿ ಮಕ್ಳು ಯಾರು ಬೇಡ ಕಣೋ, ನನ್ನ ಜೊತೆ ಇರು ಅಂತವೆ. ಹಂಗಾಗುತ್ತೆ ಕತೆ. ಹಾಗಾಗಿ ಹೆಣ್ಮಕ್ಳಿಗೆ ನಿನ್ನ ಬದುಕಿಂದ ಕಲಿಬೇಕು ಅವರೆಲ್ಲ. ಬಹುಶಃ ಇವತ್ತು ಹಿಂಗೆ ಏನೋ ಒಂಚೂರು ಯಾರಿಂದಲೋ ಗೊತ್ತಾಯಿತು ಅಂದಾಗ ಭಾಳ ಎಚ್ಚೆತ್ತುಕೊಂಡು, ಅಯ್ಯೋ ಇವತ್ತು ಕುಡಿದೇ ಇರೋ ಹುಡುಗರು ಎಲ್ಲಿ ಸಿಗ್ತಾರೆ ಸ್ವಾಮಿ ಅಂದ್ಕೊಳಂಗಿಲ್ಲ. ಹೆಂಡತಿ ಆದವಳು ನಾನು ನಿನಗೆ ಗಂಡ ಅಂತ, ಗಂಡನೇ ಪರಮೇಶ್ವರ, ಪತಿಯೇ ಪರದೈವ ಅಂದುಕೊಂಡು ಪಾದಕ್ಕಿರ್ತೀನಿ. ಆದರೆ ನನ್ನ ಒಂದೇ ಒಂದು ಹೆಣ್ಣಾಗಿ ನನ್ನ ಒಂದೇ ಒಂದು ಆಸೆಯನ್ನು ಏನು ಅಂದರೆ, ನೀನು ಯಾವುದೇ ದುಶ್ಚಟಗಳಿಗೆ ಓದೋ ನಾನು ನಿನ್ನನ್ನು ತ್ಯಜಿಸ್ತೀನಿ. ಅದನ್ನು ಬಿಟ್ಟರೆ ಅದೇನೂ ಇಲ್ಲ ಅಂದರೆ ನೀನು ಹೇಳ್ದಂಗೆ ಕೇಳ್ಕೊಂಡು ನಾನು ನಿನ್ನ ಪಾದದಲ್ಲಿ ಬಿದ್ದಿರ್ತೀನಿ ಅಂತ ಒಂದು ಹೆಣ್ಣು ಹೇಳ್ತಾಳೆ. ಹೆಣ್ಣನ್ನು ಈತ ಹೆಂಗೆ ಬೇಕಾದ್ರೂ ನಡೆಸ್ಕೊಳ್ಬೋದು. ಆದರೆ ಹೆಣ್ಣಿನ ಒಂದೇ ಆಸೆ, ಯಾವುದೋ ದುಶ್ಚಟಕ್ಕೆ ಬೀಳಬಾರ್ದು ನನ್ನ ಗಂಡ ಅನ್ನೋ ಒಂದು ಆಸೆ ಇಟ್ಕೊಳ್ಬಾರ್ದು ಹೆಣ್ಣು. ಹಾಗಾಗಿ ಒಂದಲ್ವಾ ಅಂತ ನೀನು ಒಂಚೂರಲ್ವಾ ಅಂದ್ಕೊಂಡು ಮಾಡಿದ್ದಕ್ಕೆ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ನೋಡು. ಇರಲವ, ಆಗೋಗಿದೆ. ಬಟ್ ನಾಳೆ ದಿನ ಈ ವಿಚಾರದಿಂದ ಮತ್ತೆ ನಿನಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಪರಿಹಾರ ಹೇಳಿದ್ದೀನಿ. ಅದನ್ನು ಮಾಡವ, ನಿನಗೆ ಒಳ್ಳೇದಾಗಲಿ. ಕೆಲಸ, ದುಡಿಮೆ, ಯಾವುದೇ ಕಾರಣಕ್ಕೆ ಯಾರು ಬಿಟ್ಟು ಹೋದ್ರು ದುಡಿಮೆ ಕೈಲಿದ್ದರೆ ಅನ್ನಕ್ಕೆ ದಾರಿ. ದುಡಿಯೋ ಶಕ್ತಿ ಇದೆ ಸರ್. ನನ್ನ ಮಗಳು ಚೆನ್ನಾಗಿ ನೋಡ್ಕೊತೀನಿ. ಮಾಡುವ ನಂಬಿಕೆ ಇದೆ ದೇವ್ರು. ಅಷ್ಟು ಮಾಡು. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನನಗೆ. ಮೊನ್ನೆಯಿಂದ ಟ್ರೈ ಮಾಡ್ತಾ ಇದ್ದೀನಿ, ಫೋನ್ ಹಚ್ಬೇಕಂತ ಹೇಳಿ. ಇರ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ. ಆ ವ್ಯಕ್ತಿಗೂ ಭಗವಂತ ಒಳ್ಳೇದು ಮಾಡಲಿ. ನಿನಗೂ, ನಿನ್ನ ಮಗುವಿಗೂ, ನಿನ್ನ ತಮ್ಮನಿಗೂ, ನಿನ್ನ ಅಪ್ಪ ಅಮ್ಮನಿಗೂ, ನಿನ್ನ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡ್ತಾನೆ. ನಿನ್ನಲ್ಲಿ ಶುದ್ಧತೆ ಇದೆ, ಆ ಧರ್ಮವೇ ನಿನ್ನನ್ನು ಕಾಪಾಡುತ್ತೆ. ಯಾರೇನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ಈ ನಿರ್ಧಾರ ಅನಿವಾರ್ಯ, ತಗೊಳ್ಳೇಬೇಕಿತ್ತು. ಅದಕ್ಕೆ ಹೇಳಿದ್ದೀನಿ, ಅದನ್ನು ತಗೋ. ಅದಾದ ಮೇಲೂ ಯಾರ ಮೇಲೂ ದ್ವೇಷ ಬೇಡ. ನೀನು ನಿನ್ನ ಬದುಕನ್ನು ಪ್ರೀತಿ ಮಾಡು. ನಿನ್ನ ಗೌರವ, ನಿನ್ನ ಸಂತೋಷ, ನಿನ್ನ ನೆಮ್ಮದಿಯನ್ನು ನಿನ್ನ ಕಂಡುಕೋ. ಆ ಮಗುವಿಗೆ ಶಿಕ್ಷಣ ಹಾಗೂ ಸಂಸ್ಕಾರವನ್ನು ಕೊಡು. ಯಮರಾಯನ ಅಥವಾ ಆ ಜವರಾಯನ ಕರೆ ಬಂದಾಗ ಅಯ್ಯೋ ನನ್ನ ಮಗು ಇನ್ನೂ 7ನೇ ಕ್ಲಾಸ್ ಓದ್ತಿದೆ ಆಮೇಲೆ ಬರ್ತೀನಿ ಅಂತ ಹೇಳಲಿಕ್ಕಾಗಲ್ಲ ನಾನು. ಅಯ್ಯೋ ನಮ್ಮ ಅಪ್ಪ ಅಮ್ಮ ವಯಸ್ಸಾಗಿದೆ ಅವರು ಹೋದ್ಮೇಲೆ ಬರ್ತೀನಿ ಅಂತ ಹೇಳಕ್ಕಾಗಲ್ಲ ನಾನು. ಅವನು ಯಾವಾಗ ಬಂದು ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅನ್ನೋ ಹಾಗೆ ಅವ ಬಂದು ಕರೆದಾಗ ಸುಮ್ಮನೆ ಟಾಯ್ಲೆಟಲ್ಲಿದ್ದರೆ ಟಾಯ್ಲೆಟಲ್ಲಿ, ಅಡುಗೆ ಮನೇಲಿದ್ರೆ ಅಡುಗೆ ಮನೇಲಿ, ಜರ್ನಿಲಿದ್ದರೆ ಜರ್ನಿಲಿ, ರೈಲಾಗಿದ್ದರೆ ರೈಲಲ್ಲಿ, ಬಸ್ಸಲ್ಲಿದ್ದರೆ ಬಸ್ಸಲ್ಲಿ, ಶಾಲೆಯಲ್ಲಿದ್ದರೆ ಶಾಲೆಯಲ್ಲಿ, ಕೆಲಸದಲ್ಲಿದ್ದರೆ ಕೆಲಸದಲ್ಲಿ, ಎಲ್ಲಿ ಬಂತೋ ಅಲ್ಲಿ ಹೊರಡ್ತಾ ಇರಬೇಕು. ಅಷ್ಟು ಪುಟ್ಟ ಜೀವಿತಾವಧಿಯಲ್ಲಿರೋ ನಾವು ಇಂಥ ವಿಚಾರಗಳನ್ನು ತುಂಬ ಗಂಡ ಸಮಾಜ ಏನೋ ಅನ್ನುತ್ತೆ, ಹಂಗನ್ನುತ್ತೆ, ಹಿಂಗನ್ನುತ್ತೆ, ಅದು ಇದು ಇಲ್ಲವ. ಪುಟ್ಟ ಬದುಕು. ನಾನು ಚೆನ್ನಾಗಿರ್ಬೇಕಂದ್ರೆ ಚುಚ್ಕೊಂಡಿರೋ ಮುಳ್ಳನ್ನು ಕಿತ್ತು ಬಿಸಾಕಬೇಕು. ಅಯ್ಯೋ ಈ ಮುಳ್ಳು ಚುಚ್ತಾ ಇದೆ ಅನ್ನೋದು ಹೌದು, ಬಟ್ ಎಲ್ಲರ ಮುಂದೆ ಚುಚ್ಕೊಂಡ್ಬಿಟ್ಟಿದ್ದೀನಿ, ತೆಗೆದ್ರೆ ಏನಂತಾರೋ ಜನ ಅಂತ ಹಂಗೆ ಮುಳ್ಳನ್ನು ಚುಚ್ಕೊಂಡ್ರೆ ಅದು ನನಗೆ ನೋವು ಕೊಡುತ್ತೆ. ಚುಚ್ಚಿರೋ ಮುಳ್ಳು ಅದು ನಂದೋ ಬೇರೆಯವ್ರದೋ ಗಂಡನೋ ಮಕ್ಕಳು, ಮುಳ್ಳು ತೆಗಿಬೇಕಷ್ಟೆ. ಯಾಕಂದರೆ ನನ್ನ ಬದುಕು ನಾನು ಚೆನ್ನಾಗಿ ಇಟ್ಕೊಳ್ಬೇಕು ಒಳ್ಳೆ ದಾರಿಯಲ್ಲಿ. ಹಾಗಾಗಿ ಈ ಮುಳ್ಳನ್ನು ತೆಗೆಯುವ ಅವಶ್ಯಕತೆ ಬಂದಿದೆ. ಹಾಗಾಗಿ ಈ ಮಾತು ಹೇಳಿದ್ದೀನಿ. ಅಷ್ಟು ಮಾಡ್ಕೋತಾಯಿ, ನಿನಗೆ ಒಳ್ಳೇದಾಗುತ್ತೆ. ಶುಭ ಒಳ್ಳೇದಾಗಲಿ ತಾಯಿ.
ಆಯ್ತು. ನೋಡಿ, ಹೆಣ್ಮಕ್ಳು ಇದರಿಂದ ಪಾಠ ಕಲಿಬೇಕು. ಒಂಚೂರು ತಪ್ಪಾದರೆ ನಿಮ್ಮ ಮದುವೆ ಅನ್ನೋ ವಿಚಾರದಲ್ಲಿ, ನಿಮ್ಮ ಸಂಗಾತಿ ಆಯ್ಕೆ ವಿಚಾರದಲ್ಲಿ ಚಿಕ್ಕ ಚಿಕ್ಕ ತಪ್ಪಾದರೂ ಕೂಡ ಇಡೀ ಜೀವನ ಪೂರ್ತಿ, ನೀವು ತಿಂಗಳಿಗೆ 10 ಲಕ್ಷ ಸಂಬಳ ತಗೊಳ್ಳಿ, ಸಂಗಾತಿಯ ಆಯ್ಕೆ ಅನ್ನೋದು ಇದೆಯಲ್ಲ ನೋಡಿ, ನೀವೇ ಹೇಳ್ಬಿಡ್ಬೋದು, ಬಿಡಿ ಸರ್ ಹಂಗೇನಾದರೂ ಆದರೆ ಬಿಟ್ಬಿಡ್ತೀನಿ. ಅದಾದಮೇಲೆ ಸಮಾಜ ನಿಮ್ಮನ್ನು ಒಂದು ರೀತಿ ನೋಡುತ್ತೆ. ಒಂದೊಂದಲ್ಲ, ಅಂದರೆ ಗಂಡ, ಹೆಂಡತಿ, ಮಕ್ಕಳು, ಮತ್ತು ಮದುವೆಗೆ ಬಂದಿದ್ದವರು ಅಥವಾ ಸಂಬಂಧಿಕರು, ಸಮಾಜ, ನಾಳೆ ಎಲ್ಲೋ ಹೋದಾಗ ಜನ ನೀವು ಯಾವ ಬಟ್ಟೆ ಹಾಕಿದ್ದೀರಾ ಅನ್ನೋದಕ್ಕಿಂತ ಅವಳು ಗಂಡನ ಬಿಟ್ಟು ಹೇಳ್ಕೊಳೋ, ಅದು ನೀವು ಒಳ್ಳೆ ರೀತಿಯಲ್ಲೇ ಇರಿ, ಈ ವಿಚಾರಗಳನ್ನಿಟ್ಟುಕೊಂಡೇ ಆಟ ಆಡ್ತಾರೆ ಜನ. ಹಾಗಾಗಿ ಸ್ವಲ್ಪ ಮಗನ ಮಗಳ ಬದುಕಿಗೆ ಯಾರನ್ನಾದರೂ ಸೊಸೆನೋ ಅಥವಾ ಅಳಿಯನ್ನು ತರಬೇಕಾದ್ರೆ ತುಂಬ ಎಚ್ಚರವಾಗಿರಿ. ಗುಣಕ್ಕೆ ಪ್ರಾಧಾನ್ಯತೆಯನ್ನು ಕೊಡಿ. ದುಡ್ಕೊಳ್ಬೋದು, ದುಡ್ಡು ಬೇಕು, ಹೌದು, ಗುಣ ಶ್ರೇಷ್ಠ, ಅದರಿಂದಲೇ ನೆಮ್ಮದಿ ಅಲ್ವಾ? ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ. ಬಡವಾದ್ರೇನು, ನನ್ನ ಹೆಂಡತಿಗೆ ನೋವಾಗೋ ಥರ ನಾನು ಯಾವ ಚಪಲ ಚಟಗಳಿಗೂ ಹೋಗಲ್ಲ. ಸಂಜೆ ಆದರೆ ಸೂರ್ಯ ಮುಳುಗುವಷ್ಟರಲ್ಲಿ ನನ್ನ ಮನೇಲಿ ಬಂದು ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ತೀನಿ. ಹೊರಗಡೆ ಪಾರ್ಟಿ, ಮೋಜು, ಮಸ್ತಿ, ಅದು ಇದು, ಆಳು ಮೂಳು, ಕಡ್ಡಿ ಕಸ ಅಂದುಕೊಂಡು ಹೋಗಿ ನನ್ನ ಹೆಂಡತಿ ಮಕ್ಕಳಿಗೆ ನೋವಾಗೋ ಹಾಗೆ ನಾನು ಏನೂ ಮಾಡಲ್ಲ ಅನ್ನೋ ಆ ಫ್ಯಾಮಿಲಿ ಮ್ಯಾನ್ ಇದಾನಲ್ಲ, ಅವನು ಈ ಹಾಡು ಹೇಳಿರೋದು. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ. ಅಂದರೆ ಈ ಫ್ಯಾಮಿಲಿ ಮ್ಯಾನ್ ಕಂಪ್ಲೀಟ್. ಅಯ್ಯೋ ನನ್ನ ಸ್ನೇಹಿತರು ಮುಖ್ಯ, ಅವರು ಮುಖ್ಯ, ಇವರು ಮುಖ್ಯ, ಎಲ್ಲ ಮುಖ್ಯ, ಹೌದು. ಆದರೆ ಮೊದಲು ಕಟ್ಕೊಂಡು ಬಂದಿರೋ ಹೆಂಡತಿ, ಹುಟ್ಟಿಸಿರೋ ಮಕ್ಕಳು, ಇವರಿಗೆ ನಾವು ತುಂಬ ಸಂತೋಷ ನೀಡಬೇಕು. ಅವರಿಗೆ ಬೇಜಾರವಾಗೋ ರೀತಿ ಯಾವ ಚಟಗಳನ್ನು ನಾವು ಅಂಟಿಸ್ಕೊಳ್ಬಾರ್ದು ಅಲ್ವಾ? ಒಳ್ಳೆಯದಾಗಲಿ.